ನನಗೆ ಮೊನ್ನೆ ಗೊತ್ತಿಲ್ಲ ಮಿನಿಸ್ಟರ್ ಅಂತ ಹಾಕಿದ್ರು. ನನಗೆ ವಿಷಯಗಳು ಗೊತ್ತಿಲ್ಲ ಅಂತಲ್ಲ, ಅದನ್ನ ನಾನು ಪಬ್ಲಿಕ್ ಅಲ್ಲಿ ಹೇಳೋಕ್ಕಾಗೋದಿಲ್ಲ, ಯಾಕಂದ್ರೆ ಕಾನೂನು ಅಡ್ಡ ಬರುತ್ತೆ. ಅವತ್ತಿನ ದಿನ ರಾತ್ರಿ ದೊಡ್ಡ ದಣಿಗಳು ಕೂಡ ಅಲ್ಲಿ ಬಂದಿದ್ರಂತೆ. ದೊಡ್ಡ ದಣಿಗಳು ಕೂಡ ಅಲ್ಲಿ ಬಂದಿದ್ರು, ವಾಕಿಂಗ್ ಮಾಡ್ತಾ ಬಂದಿದ್ರು. ಅಲ್ಲಿ ಯಾರು? ಟಾಕಿಂಗ್ ಮಂಜುನಾಥ್ ಅವರು. ಇಲ್ಲ ಸರ್, ಹಂಗೆ ಹೆಸರು ಹೇಳಂಗಿಲ್ಲ. ಟಾಕಿಂಗ್ ಮಂಜುನಾಥ್ ಅವರು ವಾಕಿಂಗ್ ಮಾಡ್ತಾ ಬಂದಿದ್ರು. ಏನಾಯ್ತು ನೋಡೋಣ ಅಂತ ಅವರು ವಾಕಿಂಗ್ ಮಾಡಿ ಮತ್ತೆ ಟಾಕಿಂಗ್ ಮಾಡಕ್ ಬಂದ್ರು. ಟಾಕಿಂಗ್ ಮಾಡಿದ್ರು ಯಾರ ಜೊತೆಗೆ? ಸುಂದರಿ ಜೊತೆಗೆ. ಇಲ್ಲ, ನೀನು ಕಂಪ್ಲೇಂಟ್ ಕೊಡಬೇಡ, ಆ ಧರ್ಮ ದೇವತೆಗಳಿದ್ದಾರೆ, ಧರ್ಮ ದೇವತೆಗಳ ನೋಡ್ಕೋತಾರೆ, ನೀವು ಆ ಜಾಗ ಬಿಟ್ಟು ಹೋಗಿ ಅಂತ. ಅವಾಗ ನಾರಾಯಣ ಇನ್ನೊಂದು ಮಾತು ಹೇಳ್ತಾನೆ, ದಣಿ, ನಮ್ಮ ಅಪ್ಪಯ್ಯ ಮಂಜುನಾಥ ನಿಮ್ಮನ್ನ ಆನೆ ಕಿವಿಗೆ ಜೋತು ಬೀಳಿಸಿದ್ದಾನೆ. ನನ್ನ ಹೆಗಲ ಮೇಲೆ ನಾನು ನಿಮ್ಮಷ್ಟೇ ಇದ್ದೆ. ನನ್ನ ಹೆಗಲ ಮೇಲೆ ಕಾಲಿಟ್ಟು ನೀವು ಕಿವಿಗೆ ಜೋತ್ ಬೀಳ್ತಾ ಇದ್ರಿ. ನಮ್ಮ ಅಪ್ಪಯ್ಯ ನಿಮ್ಮನ್ನ ಆನೆ ಕಿವಿಗೆ ಜೋತ್ ಬೀಳಿಸಿ ಆಟ ಆಡಿಸ್ತಾ ಇದ್ದ. ಆನೆ ಕಿವಿಗೆ ಜೋತ್ ಬೀಳಿಸಿ ನಿಮಗೆ ಉಯ್ಯಾಲೆ ಆಡಿಸ್ತಾ ಇದ್ದ. ಅದಕ್ಕಾದ್ರೂ ದಣಿ ನಮ್ ಜಾಗ ಕಿತ್ಕೊಳಕ್ ಹೋಗಬೇಡಿ ಅಂತ ಕೈ ಮುಗಿದು ಕೇಳ್ಕೊತಾನೆ ನಾರಾಯಣ ಸಾಫಲ್ಯ ಮಾವುತ. ದಣಿಗಳು ಜಪ್ಪಯ್ಯ ಅನ್ನಲ್ಲ. ಅವನು ಹಂಗ ಕೇಳಿ ಒಂದು ವಾರಕ್ಕನೆ ಬರ್ಬರವಾಗಿ ಕೊಲೆ ಮಾಡಿ ಬಿಸಾಕ್ತಾರೆ. ನಮ್ಮ ಚಾನಲ್ಗೆ ಸ್ವಾಗತ. ಸಮಯವನ್ನು ಕೊಡ್ತಾ ಇದ್ದೀರಾ ಸರ್. ಈಗ ಮೊದಲನೇದಾಗಿ ಸೌಜನ್ಯ ಕೇಸ್ ಬಗ್ಗೆ ಆಲ್ರೆಡಿ ತುಂಬಾ ಜನ ಮಾತಾಡಿದ್ದಾರೆ, ಅಂಡ್ ನಾವು ಕೂಡ ಹಿಂದೆ ಮಾತನಾಡಿದ್ವಿ. ಸೊ ಇವತ್ತಿನ ಬೇರೆ ಟಾಪಿಕ್ ಇದೆ. ಈಗ ಆ ಕೇಸ್ ಬಗ್ಗೆ ಸ್ವಲ್ಪ ವಿಷಯ ಸದ್ದು ಮಾಡ್ತಾ ಇರೋದ್ರಿಂದ ಏನಾದರೂ ಒಂದು ಚಿಕ್ಕ ಅಪ್ಡೇಟ್ ಅದ್ರ ಬಗ್ಗೆ ನೆಕ್ಸ್ಟ್ ಏನಿದೆ? ಈಗ ಸೌಜನ್ಯ ಪ್ರಕರಣದ ಬಗ್ಗೆ ಬಹಳಷ್ಟು ಚರ್ಚೆ ನಡೆದಿದೆ, ಆರೋಗ್ಯಕರವಾದಂಥ ಚರ್ಚೆ ನಡೆದಿದೆ. ಇನ್ನು ಕೆಲವೊಬ್ಬರು ರೋಗ ಬಂದಂಥವರು ಇದನ್ನು ಧಾರ್ಮಿಕ ವಿಷಯಕ್ಕೆ ಕನ್ವರ್ಟ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಅದು ಆಗಲ್ಲ, ಅದನ್ನು ಅರ್ಥ ಮಾಡ್ಕೋಬೇಕು. ಆನಂತರ ಸೌಜನ್ಯ ಪ್ರಕರಣವನ್ನು ಅರ್ಥ ಮಾಡ್ಕೋಬೇಕಾದವರು ನನ್ನ ಅಭಿಪ್ರಾಯದಲ್ಲಿ ಅಲ್ಲಿ ನಡೆದಂತಹ ಸಂಶಯಾಸ್ಪದ ಅಸಹಜ ಸಾವುಗಳ ಬಗ್ಗೆ ಅರ್ಥ ಮಾಡ್ಕೋಬೇಕು. ಅದು ಅರ್ಥ ಆದರೆ ಸೌಜನ್ಯ ಪ್ರಕರಣ ಅರ್ಥ ಆಗ್ತದೆ, ತಿಳಿತದೆ. ಅಂದರೆ ಆಫ್ಟರ್ ದ ಡೆತ್ ಆಫ್ ಸೌಜನ್ಯ ಕಂಪ್ಲೀಟ್ ಅರ್ಥ ಆಗ್ತದೆ. ಏನೇನು ನಡೀತು, ಯಾಕೆ ನಡೀತು, ಯಾಕೆ ಅವೆಲ್ಲ ಬೆಳವಣಿಗೆಗಳು, ಈ ಒಬ್ಬ ನಿರಪರಾಧಿ ಸಂತೋಷ್ ರಾವ್ನನ್ನು ಸೇರಿಸುವಂಥದ್ದು ಯಾಕೆ ಅನ್ನೋದು ಅರ್ಥ ಆಗ್ತದೆ. ಹೀಗಾಗಿ ಈ ಮುಂಚೆ ಏನು ನಿರಂತರವಾಗಿ ಅಸಹಜ ಸಾವುಗಳು ನಡೆದ್ವಲ್ಲ, ಒಂದು ವರದಿ ಪ್ರಕಾರ ಉಗ್ರಪ್ಪ ವರದಿಯಲ್ಲಿ ಸಾಕಷ್ಟು ಚರ್ಚೆಗಳು ನಡೀತದೆ. ಅಂದರೆ ಇಡೀ ಕರ್ನಾಟಕದಲ್ಲಿ ಮಹಿಳೆಯರು ಮತ್ತು ಮಕ್ಕಳ ಸುರಕ್ಷತೆಯ ಬಗ್ಗೆ ಚರ್ಚೆ ನಡೀತದೆ. ಅದು ಧರ್ಮಸ್ಥಳದ ಶ್ರೀ ಕ್ಷೇತ್ರ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ನೇತ್ರಾವತಿ ನದಿ ತೀರದಲ್ಲಿ ಎಷ್ಟೊಂದು ಹೆಣಗಳು ಬೀಳ್ತಾ ಇದೆ, ಅದರ ಬಗ್ಗೆನೂ ಕೂಡ ಚರ್ಚೆ ನಡೀತದೆ, ವಿಶ್ಲೇಷಣೆ ನಡೀತದೆ, ಪ್ರಶ್ನೆಗಳು ಕೇಳ್ತಾರೆ. ಆ ಸಮಿತಿಯಲ್ಲಿದ್ದಂಥ ಅಧ್ಯಕ್ಷರಿರ್ಬೋದು, ಯಾಕಂದರೆ ಶ್ರೀಮತಿ ಮೋಟಮ್ನವ್ರು ಇರ್ತಾರೆ, ಆನಂತರ ಮಹಿಳಾ ಸದಸ್ಯರು ಇರ್ತಾರೆ, ಆನಂತರ ಪ್ರಾಸಿಕ್ಯೂಷನ್ ಇರ್ತದೆ, ನ್ಯಾಯವಾದಿಗಳಿರ್ತಾರೆ, ಆನಂತರ ಹಿರಿಯ ಪೊಲೀಸ್ ಅಧಿಕಾರಿಗಳು ಇರ್ತಾರೆ, ಅಡಿಷನಲ್ SP ದಕ್ಷಿಣ ಕನ್ನಡ ಜಿಲ್ಲೆ ಅವರು ಇರ್ತಾರೆ. ಇದೆಲ್ಲ ಈ ಚರ್ಚೆಯ ಎಲ್ಲ ವಿಷಯಗಳು ಕೂಡ ಉಗ್ರಪ್ಪ ವರದಿಯಲ್ಲಿ ಭಾಳ ಸ್ಪಷ್ಟವಾಗಿ ಅದು ಬಂದಿದೆ. ಅದರಲ್ಲಿ ಒಂದು ಅಂಶ ಏನು ಅಂತ ಹೇಳಿದರೆ ಆನ್ ಆ್ಯಂಡ್ ಅವರೇಜ್, ಆ್ಯಕ್ಚುಯಲ್ ಅದು ಇನ್ನೂ ಜಾಸ್ತಿನೇ ಇದೆ, ಬಟ್ ಒಬ್ಬ ಅಧಿಕಾರಿ ಹೇಳಬೇಕಾದ್ರೆ ಜಾಸ್ತಿ ಹೇಳೋದಿಲ್ಲ, ಕಡಿಮೆನೇ ಹೇಳ್ತಾರೆ. ಅವರು ಹೇಳೋ ಪ್ರಕಾರ ವರ್ಷಕ್ಕೆ ಅಂದಾಜು 100 ಆದರೂ ಕೂಡ ಬೀಳ್ತದೆ ಅಂಥೇಳಿ. ಆ್ಯಕ್ಚುಲಿ ದಟ್ ಈಸ್ ತುಂಬ ಜಾಸ್ತಿ ಇದೆ. ವರ್ಷಕ್ಕೆ ಒಂದು 200-300ವರೆಗೆ ಅಲ್ಲಿ ಹೆಣ ಬಿದ್ದಿದೆ. ನೀವು ವರ್ಷಕ್ಕೆ ಒಂದು 300 ಅಂತ ಹೇಳಿದರೂ ಕೂಡ 300 ಡೆತ್ ಆಗ್ತಾ ಇದೆ ಅಂತ ಹೇಳಿದರೂ ಕೂಡ ಒಂದು ವರ್ಷಕ್ಕೆ. ಸೊ ಆನ್ ಆ್ಯಂಡ್ ಅವರೇಜ್ ಅದು ಎಷ್ಟು 3ವರೆಗೆ ಬರ್ತದೆ ಅದು. ಅಂದರೆ 3 ದಿನಕ್ಕೆ ಒಂದು, 3 ಅಥವಾ 4 ದಿನಕ್ಕೆ ಆನ್ ಇನ್ ಬಿಟ್ವೀನ್ ಎವ್ರಿ 3 to 4 ಡೇಸ್ ಒಂದು ಹೆಣ ಬೀಳ್ತಾ ಇದೆ ನೇತ್ರಾವತಿ ತೀರದಲ್ಲಿ. ಅದರಲ್ಲಿ ಅನೇಕವುಗಳು ಸಂಶಯಾಸ್ಪದ ಸಾವುಗಳಾಗಿದೆ. ಅಂದರೆ UDR ಅನ್ಯಾಚುರಲ್ ಡೆತ್ ರಿಪೋರ್ಟ್. ಮುಳುಗಿದ್ದೆಲ್ಲವೂ ಕೂಡ UDRೇ ಮಾಡಿದ್ದಾರೆ.
ಕಾಡಲ್ಲಿ ಬಿದ್ದಂಥವೆಲ್ಲ UDR ಮಾಡಿದ್ದಾರೆ. ಹೌದು. UDR ಅಂತ ಹೇಳಿದರೆ ಅಸಹಜ ಸಾವು ಪ್ರಕರಣ, ಅನ್ಯಾಚುರಲ್ ಡೆತ್ ರಿಪೋರ್ಟ್ ಅಂತ ಸೆಕ್ಷನ್ 174ನಲ್ಲಿ ನಲ್ಲಿ CRPCಯಲ್ಲಿ ಮಾಡ್ತಾರೆ ಅದನ್ನ. ಆದರೆ ಇಲ್ಲಿ ಪ್ರಶ್ನೆಗಳು ಬರೋದು, ಅವ್ರು ಕೇಳ್ಬೋದು, ಮತ್ತೆ ಅಲ್ಲಿ ಬರ್ತಾರೆ ನದಿಯಲ್ಲಿ ಸ್ನಾನ ಮಾಡ್ತಿರ್ತಾರೆ, ಕಾಲು ಜಾರಿ ಬೀಳ್ತಾರೆ, ಸಾಯ್ತಾರೆ, ಮತ್ತು ದೇವಸ್ಥಾನಕ್ಕೆ ಬರ್ತಾರೆ, ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಸಾಯ್ತಾರೆ ಅಂಥೇಳಿ. ಪುಣ್ಯಕ್ಷೇತ್ರ ನೋಡಿ, ಪುಣ್ಯಕ್ಷೇತ್ರದಲ್ಲಿ ಯಾರು ಸಾಯೋದಕ್ಕೆ ಬರೋದಿಲ್ಲ. ಒಂದೇದ್ದು ನಾನು ಮಾತ್ರ ಕೇಳಿಲ್ಲ. ಅದರಲ್ಲಿ ವಿಶೇಷವಾಗಿ ಧರ್ಮಸ್ಥಳಕ್ಕೆ ದರ್ಶನಕ್ಕೆ ಬರ್ತಾರೆ, ಅವರ ಅಭಿವೃದ್ಧಿಗೆ ಬರ್ತಾರೆ, ಮನೆ ಅಭಿವೃದ್ಧಿ ಆಗಲಿ, ತಮ್ಮ ವೈಯಕ್ತಿಕ ಅಭಿವೃದ್ಧಿ ಆಗಲಿ, ಮದುವೆ ಆಗಲಿ ಅಂತ ಬರ್ತಾರೆ ಹೊರತು ಸಾಯೋದಕ್ಕೆ ಬರ್ತಾರೆ ಅಂಥೇಳಿ ನಮ್ಮ ಕಡೆ ಅಂತರೂ ಆ ಪ್ರತೀತಿ ಇಲ್ಲ. ನಾನು ಕೂಡ ಉತ್ತರ ಕರ್ನಾಟಕದವನೇ. ಅತಿ ಹೆಚ್ಚು ಭಕ್ತರು ಬರೋದು ಧರ್ಮಸ್ಥಳಕ್ಕೆ, ಸಾಯೋದಕ್ಕೆ ಧರ್ಮಸ್ಥಳಕ್ಕೆ ಹೋಗೋದಿಲ್ಲ. ಇಲ್ಲಿ ನಾನು ಕೇಳೋದು, ಹಾಗಿದ್ರೆ ಅಲ್ಲೇನು ಸುಸೈಡ್ ಪಾಯಿಂಟ್ ಇದೆಯಾ? ಅದು ಈ ಧರ್ಮಸ್ಥಳ ಆ ಸುಸೈಡ್ ಪಾಯಿಂಟ್, ಅದು ತೀರ್ಥಕ್ಷೇತ್ರ ಅಥವಾ ಸುಸೈಡ್ ಪಾಯಿಂಟ್? ಅದು 3 ದಿನಕ್ಕೊಂದು ಹೆಣ ಬೀಳ್ತದೆ ರೀ ಅಲ್ಲಿ. ಸೊ ಯಾಕೆ ಅದ್ರ ಬಗ್ಗೆ ತನಿಖೆ ಆಗಲಿಲ್ಲ? ಆಯಿತು, ನಿಮ್ಮ ಪ್ರಕಾರ ನೀವು ಸುಸೈಡ್ ಅಂತಲೇ ಅಸಹಜ ಸಾವುನಲ್ಲಿ ನೋಡಿ, ಸುಸೈಡ್ ಆದರೂ ಕೂಡ ಅದು UDR ಆಗುತ್ತೆ, ಮನೆಯಲ್ಲಿ ವಿಷ ಸೇವಿಸಿದರೂ ಕೂಡ ಸುಸೈಡ್ UDR ಆಗುತ್ತೆ, ಮನೆಯಲ್ಲಿ ನೇಣು ಹಾಕ್ಕೊಂಡ್ರು ಕೂಡ ಸುಸೈಡ್ ಆಗುತ್ತೆ. ಆ ಥರ ಪ್ರಕರಣಗಳು ಕೂಡ ನಡೆದಿದ್ದಾವೆ, ಇಲ್ಲ ಅಂತಲ್ಲ. ಆದರೆ ಅದರ ಜೊತೆಗೆ ಸುಮಾರು ಸಂಶಯಾಸ್ಪದ ಸಾವುಗಳು ಕೂಡ ಇದಾವಲ್ಲ. ಉದಾಹರಣೆಗೆ ಸೌಜನ್ಯ ಪ್ರಕರಣದ ಒಬ್ಬ ಪ್ರಮುಖ ಸಾಕ್ಷಿ ರವಿ ಪೂಜಾರಿ, ಅದು ಕೂಡ UDR ಮಾಡಿಬಿಡ್ತಾರೆ. ಅದು ಕೂಡ ರಿಪೋರ್ಟಲ್ಲಿದೆ, ಈ UDR ರಿಪೋರ್ಟಲ್ಲಿ ಇದೆ. ಒಂದು ಪ್ರಕರಣದ ಪ್ರಮುಖ ಸಾಕ್ಷಿ ಇನ್ನೂ ಕೂಡ ಸಾಕ್ಷಿ ಹೇಳಿಲ್ಲ ಅವನು. ಒಂದು ವೇಳೆ ಅವನು ಸಾಕ್ಷಿ ಹೇಳಿದ ಮೇಲೆ ಕೋರ್ಟಲ್ಲಿ ಬಂದು ಸಾಕ್ಷಿ ಹೇಳಿದ ಮೇಲೆ ಆಯಿತು, ಸಾವು ಆಯ್ತು ಅಂತ ಹೇಳಿದರೆ ಬಿಡಿ, ಏನೋ ಆಗಿದೆ ಅಂಥೇಳಿ. ಬಟ್ ಬಿಫೋರ್ ಅಪಿಯರಿಂಗ್ ಬಿಫೋರ್ ದ ಕೋರ್ಟ್ ಸಾವು ಆಗ್ತದೆ. ಅದೇ ರೀತಿ ಇನ್ನೊಬ್ಬೊಂದು ಸಾವು ಆಗುತ್ತೆ, ಆಕ್ಸಿಡೆಂಟಾಗಿ ಹರೀಶ್ ಮಡಿವಾಳಂದು. ಅದು ಕೂಡ ಅವು ಸಾಕ್ಷಿ ಹೇಳೋಕ್ಕಿಂತ ಮುಂಚೆನೇ ಆಗುತ್ತೆ. ಇನ್ನೊಬ್ಬನು ಗೋಪಾಲಕೃಷ್ಣ ಅಂಥೇಳಿ, ಅವನು ಕೂಡ ಸಾಕ್ಷಿ ಹೇಳೋಕ್ಕಿಂತ ಮುಂಚೆನೇ ಒಂದು UDR ಆಗುತ್ತೆ, ಗೋಪಾಲಕೃಷ್ಣ ಅಂತ ಪಾಯ್ಸನಿಂಗ್ ಅಂಥೇಳಿ. ಇದು ಒಂದಾದರೆ, ಇದು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟದ್ದಾದರೆ, ಸೌಜನ್ಯ ಪ್ರಕರಣಕ್ಕಿಂತ ಬಿಫೋರ್ ಸುಮಾರು ಅಸಹಜ ಸಾವು ಇದೆ. ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತೇನೆ, ಓನ್ಲಿ ಒನ್ ಎಕ್ಸಾಂಪಲ್. ಇಲ್ಲೇ ನೋಡಿ, ನಾನು ಡೌಟ್ ರೇಸ್ ಮಾಡ್ತಾ ಇದ್ದೀನಿ. ಇಲ್ಲಿ UDR ನಂಬರ್ 13/2008 ಅಂದರೆ 2008ರಲ್ಲಿ ಇದು 13ನೇ ಪ್ರಕರಣ, 174 CRPC ಕಲಂ, ಧರ್ಮಸ್ಥಳದ ನೇತ್ರಾವತಿ ನದಿ ನೀರಿನಲ್ಲಿ ಅಂತ ಬರೀತಾರೆ ಇವರು. ನದಿ ನೀರಿನಲ್ಲಿ, ಆ್ಯಕ್ಚುಲಿ ಅದು ನದಿ ನೀರಿನಲ್ಲಿ ಸಿಕ್ಕಿದ್ದಂತಲ್ಲ, ನದಿ ನೀರಲ್ಲಿ ಅಂತ ಬರೀತಾರೆ. ಓಕೆ, ಪೊಲೀಸರು ಬರೀತಿದ್ದಾರೆ, ಓಕೆ. ಯಾರು ಅಂತ ಹೇಳಿದರೆ ಅಪರಿಚಿತ ಗಂಡಸು ಮತ್ತು ಹೆಂಗಸು. ಯಾರಾದರೂ ಒಬ್ಬರು ಹರಿಯುವ ನದಿ ನೀರಿನಲ್ಲಿ ಮುಳುಗಿದರೆ ಸುಸೈಡ್ ಮಾಡ್ಕೊಂಡಿದ್ದಾರೆ ಅಂತಲೇ ತಿಳ್ಕೊಳ್ಳಿ. ಲೆಟ್ ಅಸ್ ಅಸ್ಯೂಮ್ ಸುಸೈಡ್ ಮಾಡ್ಕೊಂಡಿದ್ದಾರೆ, ಅಥವಾ ಬೈ ಆಕ್ಸಿಡೆಂಟಲ್ಲಿ ಬಿದ್ದಿದ್ದಾರೆ, ಕಾಲು ಜಾರಿ ಬಿದ್ದಿದ್ದಾರೆ ಅಂತ ಹೇಳಿರಿ ಸ್ನಾನ ಮಾಡಬೇಕಾದ್ರೆ. 2 ಡೆಡ್ ಬಾಡಿ ಒಂದೇ ಕಡೆ ಸಿಗೋದಿಲ್ಲ ಸರ್. ಹರಿವು ಬಹಳ ಆಳ ಇದೆ ಒಳಗಡೆ, ಸುಳಿ ಇರ್ತದೆ. ಒಂದೇ ಕಡೆ ಹೆಂಗೆ ಸಿಗ್ತದೆ? ಇಲ್ಲಿ ಸಿಕ್ಕಂಥ ಎಲ್ಲ ಡೆಡ್ ಬಾಡಿ ಕೂಡ, ಅನೇಕ ಡೆಡ್ ಬಾಡಿಗಳು ಕೂಡ ನೇತ್ರಾವತಿ ಸ್ನಾನಘಟ್ಟ ಅಂತ ಬಂದಿದೆ. ಅಪರಿಚಿತ ಮಹಿಳೆ ನೇತ್ರಾವತಿ ಸ್ನಾನಘಟ್ಟದಲ್ಲಿ. ಇಲ್ಲ ಇನ್ನೊಂದಿದೆ ನೋಡಿ, ಸುಮಾರಿದೆ. ಅಂದರೆ ನೇತ್ರಾವತಿ ಸ್ನಾನಘಟ್ಟದಲ್ಲಿ. ನಾನು ಕೇಳೋದು ಸರ್, ಇಲ್ಲಿ ನೇತ್ರಾವತಿ ಸ್ನಾನಘಟ್ಟ ಅಂದ್ರೆ ಡೆಡ್ ಬಾಡಿದು ಗೋಲ್ ಪೋಸ್ಟ್. ಅದು ಸತ್ತ ಮೇಲೆ ಎಲ್ಲರಿಗೂ ಎಲ್ಲ ಡೆಡ್ ಬಾಡಿನೂ ಕೂಡ ನೇತ್ರಾವತಿ ಸ್ನಾನಘಟ್ಟಕ್ಕೆ ಬಂದುಬಿಡ್ತಾವ. ಆಮೇಲೆ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಕಾಲು ಜಾರಿ ಬಿದ್ದರೆ ಸೀದಾ ಅಲ್ಲೇ ಬರೋದಿಲ್ಲ, ಒಳಗಡೆ ಹರಿವಿದೆ. ಎಲ್ಲೋ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ದೂರ ಹೋಗಿ ಡೆಡ್ ಬಾಡಿ ಅಲ್ಲಿ ಇಲ್ಲಿ ಸಿಕ್ಕಾಕೊಳ್ತದೆ, ನಡುವೆ ಕಲ್ಲು ಬಂಡೆಯಲ್ಲಿ ಸಿಕ್ಕಾಕುತ್ತದೆ. ಇಲ್ಲಿ ನೋಡಿ, ಅಪರಿಚಿತ ಗಂಡು ಮತ್ತು ಅಪರಿಚಿತ ಗಂಡಸು ಮತ್ತು ಹೆಂಗಸು, ಅವರಿಬ್ಬರು ಒಟ್ಟಿಗೆ ಬಂದಿದ್ದರೆ ಅವರು ಗಂಡ ಹೆಂಡತಿ ಇರ್ಬೋದು ಅಥವಾ ಪ್ರೇಮಿಗಳಿರ್ಬೋದು, ಏನಾದರೂ ಇರ್ಬೋದು. ಅವರ ಡೆಡ್ ಬಾಡಿ ಒಂದೇ ಕಡೆ ಯಾಕೆ ಸಿಗ್ತದೆ, ಹೆಂಗೆ ಸಿಗ್ತದೆ? ಸೊ ಈ ಥರ ನೂರಾರು ಸಂಶಯಾಸ್ಪದ ಸಾವುಗಳಿದೆ. ಆನಂತರ ಅನೇಕವುಗಳು ಏನು ಅಪರಿಚಿತ ಗಂಡಸು ಅಪರಿಚಿತ ಹೆಂಗಸು ಇದೆಯಲ್ಲ, ಅವ್ರನ್ನ ಯಾಕೆ ಐಡೆಂಟಿಫೈ ಮಾಡೋಕ್ಕಾಗಲಿಲ್ಲ?
ಧರ್ಮಸ್ಥಳಕ್ಕೆ ಬಂದವ್ರು ಏನು ಹಾಗೆ ಸುಮ್ಮನೆ ಬರಿಗೈಲಿ ಬಂದಿರ್ತಾರಾ, ಅಥವಾ ಅವ್ರದ್ದು ಏನೋ ಒಂದು ಸಣ್ಣ ಇದನ್ನು ಸಿಗೋದಿಲ್ವಾ, ಅಥವಾ ಅವ್ರ ಮನೆಯವರು ಏನಾದರೂ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿರಲ್ವಾ? ಕೊಟ್ಟಿರ್ತಾರೆ. ಯಾವುದಾದ್ರೂ ಇಡೀ ರಾಜ್ಯದಲ್ಲಿ ಎಲ್ಲಾದರೂ ಒಂದು ಕಡೆ ಮಿಸ್ಸಿಂಗ್ ಆಗೇ ಆಗಿರ್ತದೆ. ಯಾಕೆ ಐಡೆಂಟಿಫೈ ಮಾಡೋಕ್ಕಾಗಲಿಲ್ಲ? ಮತ್ತು ಇನ್ನೊಂದು ಏನು ಅಂದರೆ ಸರ್, ಅಲ್ಲಿ ಸತ್ತಿರೋರೆಲ್ಲ ಅಪರಿಚಿತರು ಮತ್ತು ಅಲ್ಲಿರೋ ನೇಮ್ಗಳೇನು ಮೆನ್ಷನ್ ಆಗಿದೆ, ಇದೆಲ್ಲ ಅಲ್ಲಿಯವರೇನಾ ಅಥವಾ ಹೊರಗಡೆ? ಅಲ್ಲಿಯವರು ಇದ್ದಾರೆ, ಬೇರೆ ಕಡೆಯವರು ಇದ್ದವರು ಇದ್ದಾರೆ, ಬೇರೆ ಕಡೆ ಇದ್ದವರು ಇದ್ದಾರೆ, ಲೋಕಲೈಟ್ಸು ಇದ್ದಾರೆ. ಆನಂತರ ನಾವು ಇದ್ರ ಜೊತೆಗೆ ತಾವು ಇನ್ನೂ ಏನೋ ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ನಾವು ಸ್ಟಡಿ ಮಾಡಿದ್ದೀವಿ. ಕಾಣೆಯಾದವರು ಮಹಿಳೆಯರ ಬಗ್ಗೆ ಸುಮಾರು ಜನ ಕಾಣೆಯಾಗಿದ್ದಾರೆ. ಮಹಿಳೆಯರು ಸಿಕ್ಕಿಲ್ಲ, ಬಟ್ ಪೊಲೀಸ್ನಲ್ಲಿ ತಪ್ಪು ವರದಿ ಕೊಟ್ಟಿದ್ದಾರೆ. ನಾವು ಅವ್ರ ಅಡ್ರೆಸ್ ಹುಡ್ಕೊಂಡು ಕೂಡ ಹೋಗಿದ್ದೀವಿ. ಎಷ್ಟೋ ಜನ ವಾಪಸ್ ಬಂದೇ ಇಲ್ಲ, ಆದರೂ ಕೂಡ ಅವರು ಪತ್ತೆ ಆಗಿದ್ದಾರೆ ಅಂತ ಸುಳ್ಳು ಬರೆದಿದ್ದಾರೆ. ಯಾಕೆ ಹಿಂಗೆ? ಟ್ರೇಸ್ಡ್, ಅದರಲ್ಲಿ ನೋಡಿ ಮಿಸ್ಸಿಂಗ್ ಕಂಪ್ಲೇಂಟಲ್ಲಿ ಮತ್ತೆ ಒಂದು ಕಾಲಮ್ ಮಾಡಬೇಕು, ಟ್ರೇಸ್ಡ್ ಆ್ಯಂಡ್ ಅನ್ಟ್ರೇಸ್ಡ್. ನಾವು ಅದನ್ನು ಕೂಡ ಕೇಳಿದ್ವಿ, ಯಾವುದು ಟ್ರೇಸ್ ಆಗಿದೆ ಯಾವುದು ಅನ್ಟ್ರೇಸ್ ಆಗಿದೆ ಅಂತ ಕೊಡಿ ಅಂತ ನಾವು ಕೇಳಿದ್ವಿ. ಟ್ರೇಸ್ ಆಗಿದ್ದವ್ರ ಮನೆಗೆ ಹೋಗಿ, ಯಾಕಂದ್ರೆ ಅದರಲ್ಲಿ ಅಡ್ರೆಸ್ ಇರ್ತದೆ ಅವ್ರದ್ದು, ಯಾವ ಗ್ರಾಮ ಯಾವ ಊರು ಅಂತೇಳಿ. ಅಲ್ಲಿ ಹೋಗಿ ಕೇಳಿದಾಗ ಅವ್ರು ಟ್ರೇಸೇ ಆಗಿಲ್ಲ ಮಹಿಳೆಯರು. ಸೊ ಆಮೇಲೆ ಇನ್ನೊಂದು ಯಾವುದು, ಈ ರೂಮ್ಗಳಲ್ಲಿ ಅಪರಿಚಿತ ಮಹಿಳೆ ಅಂತ ಇರ್ತದೆ. ರೂಮ್ನಲ್ಲಿ ಅಪರಿಚಿತ ಮಹಿಳೆ ಹೆಣ ಸಿಕ್ಕರೆ ಅದು ಅಪರಿಚಿತ ಹೆಂಗಾಗುತ್ತೆ? ಹಾಂ, ಅಂದರೆ ನೀವು ಗುರುತು ಪತ್ತೆ ಇಲ್ದೇ ಕೊಟ್ಬಿಡ್ತೀರಾ ರೂಮ್ನ? ಕೊಡೋದಿಲ್ಲ, ಎಲ್ಲೂ ಕೂಡ ಕೊಡೋದಿಲ್ಲ. ಸೊ ಇವೆಲ್ಲವೂ ಕೂಡ ಪ್ಲಾಂಟೆಡ್, ಇವೆಲ್ಲವೂ ಕೂಡ ಅತ್ಯಾಚಾರ, ಕೊಲೆ ಆದಂತಹ ಪ್ರಕರಣಗಳೇ. ನಮಗೆ ಸುಮಾರು ಜನ ಹೇಳಿದ್ದಾರೆ, ಅಲ್ಲಿದ್ದಂಥವರು ಈ ಹುಡುಗ ಹುಡುಗಿ ಹೋಗಿರ್ತಾರೆ ಅಥವಾ ಗಂಡ ಹೆಂಡತಿ ಹೋಗಿರ್ತಾರಲ್ಲ, ನೋಡೋಕ್ಕೆ ಆ ಹೆಂಗಸು ಚೆನ್ನಾಗಿದ್ದರೆ ಅವ್ರ ಜೊತೆಗೆ ಬಂದಂಥವನಿಗೆ ಹೇಳ್ತಾರೆ, ನೀನು ನಾಳೆ ಅಥವಾ ಒಂದೆರಡು ದಿನ ಬಿಟ್ಟು ಬಂದು ಇವಳನ್ನ ಕರ್ಕೊಂಡು ಹೋಗುವಂತ ಹೇಳಿದಂಥ ಅನೇಕ ಉದಾಹರಣೆಗಳಿದೆ. ಹೌದು. ಅಸಹಜ ಸಾವುಗಳು ಎಷ್ಟು? 450 ಅಂತ ಪಟ್ಟಿಯಲ್ಲಿ ಅಸಹಜ ಸಾವು 450, ಅವ್ರದ್ದು 52 ಏನೋ ತೋರಿಸ್ತಾರೆ. ಆದರೆ ಅಷ್ಟಲ್ಲ, ಎಷ್ಟಿರ್ಬೋದು? ಸುಮಾರು 1,000ಕ್ಕಿಂತ ಮೇಲೂ ಇರ್ಬೋದು. ಕಾರಣ ಏನಿರ್ಬೋದು? ಕಾರಣ ಅವರಿಗೆ ಒಂಥರ ಹೆಣ್ಣು ಮಕ್ಕಳ ಕ್ರೇಜ್ ಜಾಸ್ತಿ. ಅಂದ್ರೆ ಸುಮಾರು 18ರಿಂದ 20 ವರ್ಷ 25 ವರ್ಷ ಪ್ರಾಯದ ಮಕ್ಕಳನ್ನು ಕರ್ಕೊಂಡು ಬಂದು ಅತ್ಯಾಚಾರ ಮಾಡೋದು. ಅವರು ಏನ್ ಮಾಡ್ತಾರೆ ಗೊತ್ತಿಲ್ಲ, ಕೊಲೆ ಮಾಡ್ತಾರೆ. ಅವರಿಗೆ ಈಗ ಕಪಲ್ಸ್ ಬಂದ್ರು ಕೂಡ ಅವ್ರದ್ದು ರೂಮ್ಗಳಿರ್ತದೆ, ರೂಮ್ಗಳಲ್ಲಿ ಅವರಿಗೆ ಕೆಳಗಡೆ ಅಂತೇಳಿ ಕಳಿಸಿಬಿಡ್ತಾರೆ. ಅಲ್ಲಿಂದ ರೂಮಿನಲ್ಲಿ ಕಳಿಸಿಬಿಟ್ಟಿದ್ದು, ಈಗ ಅಲ್ಲಿದ್ದ ರೂಮಿನವರೇ ಕೆಲವು ನಮಗೆ ಬೇಕಾದವ್ರು ಹೇಳಿದ ವಿಷಯ ನಮಗೆ ಗೊತ್ತಿರೋದು. ಯಾಕಂದ್ರೆ ಅಲ್ಲಿ ಬಂದವರನ್ನು ಕೆಳಗಡೆ ಕಳಿಸ್ತಾರೆ, ಅವರ ಇಲ್ಲಿ ರೂಮ್ ಅವರಿಗೆ ಬೇಕಾದ ಸೌಕರ್ಯ ಇರುವಂತ ರೂಮಿಗೆ ಕಳಿಸ್ತಾರೆ. ಅಲ್ಲಿಂದ ಅವರನ್ನು ಮತ್ತೆ ರಾತ್ರಿ ಆ ಹುಡುಗಿನ ಎತ್ತಕೊಂಡು ಹೋಗ್ತಾರೆ, ಕಪಲ್ಸ್ ಬಂದವರನ್ನು. ಆ ಹುಡುಗಿನ ಎತ್ತಾಕೊಂಡು ಹೋದ್ರೆ ಮತ್ತೆ ಮರುದಿವಸ ಅವರಿಗೆ ಬೇಕಾದ್ರೆ ಆ ಹುಡುಗಿ ಕರ್ಕೊಂಡು ಬರ್ತಾರೆ. ರಾತ್ರಿ ಅವರ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಕರ್ಕೊಂಡು ಬರ್ತಾರೆ, ಅಲ್ಲಿಗೆ ಸ್ಪಾಟಿಗೆ ಕರ್ಕೊಂಡು ಬರ್ತಾರೆ. ಗಂಡಸನ ಇದ್ದಲ್ಲಿಗೆ ಅವನಿಗೆ ಬೇಕಾ ನೀನು ಕರ್ಕೊಂಡು ಹೋಗ್ಬೋದು, ಇಲ್ಲ ಮುಚ್ಕೊಂಡು ಹೋದ್ರೆ ಜೀವಂತ, ಅವಳು ಜೀವಂತ, ಇಲ್ಲ ಅಂದ್ರೆ ನದಿಯಲ್ಲಿ ತೇಲ್ತಾರೆ. ಎಲ್ಲಾದ್ರೂ ಪೀಸ್ ಮಾಡಿ ಬಿಸಾಕಿ ಬಿಡ್ತಾರೆ. ಹಾಗೆ ಸುಮಾರು ಆಗಿದೆ ಹಂಗೆ. ಹಿಂಗಾಗಿ ಇಂಥಲ್ಲಿ ಅಪರಿಚಿತ ಗಂಡಸು ಅಂದ್ರೆ ಯಾರು? ದೇರ್ ರಿಲೇಟಿವ್, ಮೇ ಬಿ ಅವ್ರ ಜೊತೆಗೆ ಬಂದಂಥ ಹುಡುಗ ಇರ್ತಾನೆ ಅಥವಾ ಗಂಡ ಆಗಿರ್ತಾನೆ. ಮತ್ತೆ ಅಲ್ಲಿ ಒಂದೇ ವ್ಯಕ್ತಿಗೆ ಸೇರುವಂಥ ಲಾರ್ಜಸ್ಗಳಲ್ಲಿ ಸುಮಾರು 60 ಬಾಡಿಗಳು ಸಿಕ್ಕಿದೆ. ಹೌದು, ಅದರಲ್ಲಿ 38 ಅಪರಿಚಿತರು. 60 ನೋಡಿ, 60 ಬಾಡಿಗಳಲ್ಲಿ 38 ಅಪರಿಚಿತರು. ಯಾಕಪ್ಪ ಈ ರಾಜ್ಯ ಇದಕ್ಕೆ ಪೊಲೀಸ್ ಇಲಾಖೆಗೆ ಅಪರಿಚಿತರು ಯಾರು ಅಂತ ಕಂಡುಹಿಡಿಯೋಕ್ಕಾಗಿಲ್ಲ? ಆನಂತರ ಈ ವರದಿ ನಾವು ತಗೊಂಡಿದ್ದು ತಕ್ಷಣಕ್ಕೆ ಏನು ತಗೊಂಡಿಲ್ಲ. ತಕ್ಷಣಕ್ಕೆ ಯಾವುದಪ್ಪ ಒಂದು ವಾರ 10 ದಿನ 1 ತಿಂಗಳಿಗೆ ನಾವು ತೊಗೊಂಡ್ರೆ ಹೌದು ಇನ್ನೂ ಹುಡುಕ್ತಾ ಇದ್ದೀವಿ ಸಿಕ್ಕಿಲ್ಲ ಅಂತ ಆಗ್ಬೋದು. ಆಫ್ಟರ್ 10 ಇಯರ್ಸ್ ತೊಗೊಂಡಿದ್ದು, 2000 ಆಫ್ಟರ್ 10 ಇಯರ್ಸ್ ತೊಗೊಂಡಂಥ ದಾಖಲೆ. 10 ವರ್ಷ ತನಕ ನೀವು ಯಾಕೆ ಹುಡುಕ್ಲಿಲ್ಲ? ಯಾಕೆ ಮುಚ್ಚಿ ಹಾಕಿದ್ರಿ ಅದನ್ನು? ಸೊ ಅಲ್ಲಿ ಒಂದು ವ್ಯವಸ್ಥಿತವಾದಂತಹ ಕೊಲೆಗಳು, ಅತ್ಯಾಚಾರಗಳು ನಡೀತಾ ಇದೆ. ವ್ಯವಸ್ಥಿತವಾಗಿ ಅದನ್ನು ಡಿಸ್ಪೋಸ್ ಆಗ್ತಾ ಇದ್ದಾರೆ. ಟೇಕಿಂಗ್ ದ ಶೀಲ್ಡ್ ಆಫ್ UDR ಅಂತ ಹೇಳಿ ಮುಚ್ಚಿ ಹಾಕ್ತಾ ಇದ್ದಾರೆ. ಇದರಲ್ಲಿ ಪೊಲೀಸರು ಸ್ಪಷ್ಟವಾಗಿ ಶಾಮೀಲಾಗಿದ್ದಾರೆ. ಅಲ್ಲಿಯ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಮತ್ತು ಪೊಲೀಸ್ ಸ್ಟಾಫ್, ಪೊಲೀಸ್ ಸಿಬ್ಬಂದಿ ಸ್ಪಷ್ಟವಾಗಿ ಇದರಲ್ಲಿ ಸೇರಿಕೊಂಡಿದ್ದಾರೆ. ಇದು ಬಹಿರಂಗ ಆಗಬೇಕು. ಇನ್ನು ಅನೇಕ ಈ ಥರ ಇದೆ. ಆನಂತರ ಕಾಡಿನಲ್ಲಿ ನೀವು ನೋಡಿರ್ಬೋದು, ಕಾಡಿನಲ್ಲಿ ಅಪರಿಚಿತ ಮಹಿಳೆ ಶವ ನೋಡಿ. ಯಾರಾದರೂ ಒಬ್ಬರು ಹೊರಗಡೆ ಹತ್ರ ಬಂದಿದ್ದರೆ ಅವ್ರಿಗೆ ಒಳಗಡೆ ಇಂಟೀರಿಯರ್ ಗೊತ್ತಾಗೋದಿಲ್ಲ. ಯಾತ್ರಿಕರಿಗೆ ಇಂಟೀರಿಯರ್ ಕಾಡು ಗೀಡು ಇರೋದಿಲ್ಲ, ಗೊತ್ತಿರೋದಿಲ್ಲ. ಅಲ್ಲಿ ಹೋಗಿ ಹೆಂಗೆ ಸುಸೈಡ್ ಮಾಡ್ಕೋತಾರೆ. ಕಾಡಿನಲ್ಲಿ ಸುಮಾರು ಹೆಣಗಳಿದೆ. ಪಕ್ಕದಲ್ಲಿ
ಒಂದು ಮರ ಇತ್ತು, ಅದೇ ಮರದ ಬುಡದಲ್ಲಿ ನನ್ನ ಮಗು ಸುಮಾರು ಒಂದು 14ರಿಂದ 15 ವರ್ಷ ಆಸುಪಾಸಿನ ಒಂದು ಹುಡುಗಿ. ಅಲ್ಲ ಇಲ್ಲಿ ಯಾವ ಜಾಗ ಅದು? ಅಲ್ಲೇನಾ? ಇಲ್ಲಿ ಸ್ವಲ್ಪ ಮುಂದೆ ಒಂದು ದೊಡ್ಡ ಮರ ಇತ್ತು, ಅದು ಇವಾಗ ಬಿದ್ದು ಹೋಗಿದೆ. ಅಲ್ಲೇ ಆ ಮರದ ಬುಡದಲ್ಲಿ ಈ ಪಕ್ಕದಲ್ಲಿ ಇದನ್ನು ಮಾಡಿದ್ದಾರೆ. ಕಾಡಿನಲ್ಲಿ ಸುಮಾರು ಹೆಣಗಳಿದೆ. ಹೌದು. ಈಗ ನೀವೊಂದು ಹೇಳಿದ್ರಿ ಪೊದವೆಟ್ಟು ಅಂತ. ಪುದುವೆಟ್ಟು ಅದು ಧರ್ಮಸ್ಥಳದಿಂದ ಸುಮಾರು ಕಾಡೊಳಗಡೆ ಒಂದು 4 ಕಿಲೋಮೀಟರ್ ಹೋಗ್ಬೇಕು. ಹೋಗ್ಬೇಕು. ಅಲ್ಲಿ ಹೆಂಗೆ ಡೆಡ್ ಬಾಡಿ ಬಿತ್ತು? ಸುಮಾರು ಬಿದ್ದಿದ್ದಾವೆ ಅಲ್ಲಿ. ಪುದುವೆಟ್ಟು ಇರ್ಬೋದು, ಆನಂತರ ಇನ್ನೂ ಬೇರೆ ಬೇರೆ ನೇತ್ರಾವತಿ ಸ್ನಾನಘಟ್ಟದ ಮೇಲೆ ಆ ಕಡೆ ಇರುವಂಥ ಕಾಡಲ್ಲಿ. ಇಲ್ಲಿ ಬರ್ತದೆ ಪ್ರಶ್ನೆ, ಸೌಜನ್ಯದ್ದು. ಒಂದು ವೇಳೆ ಸೌಜನ್ಯ ಪ್ರಕರಣ ಮಿಸ್ಸಿಂಗ್ ಆದ ತಕ್ಷಣವೇ ಜನ ಎದ್ದೇಳಲಿಲ್ಲ ಅಂತ ಹೇಳಿದರೆ, ಬರೀ ಒಂದು ದಿನ ಗ್ಯಾಪ್ ಕೊಟ್ಟಿದ್ರೆ, ಒಂದು ದಿನ ಜನ ಎದ್ದೇಳಲಿಲ್ಲ ಅಂತ ಹೇಳಿದರೆ, ಅದು ಕೂಡ ನ್ಯಾಚುರಲ್ ಡೆತ್ ರಿಪೋರ್ಟ್ ಹೊಳೆಯಲ್ಲಿ ದೂಕಿ ಇದೊಂದು ಲವ್ ಇದನ್ನಂತ ಹೇಳಿ ಮಾಡಿಬಿಡ್ತಿದ್ರು. ನಿಜ ನಿಜ. ಜನಗಳೇ ಆಮೇಲೆ ನೋಡಿ, ಆ ಪೊಲೀಸ್ ಅಧಿಕಾರಿಗಳಿಗೆ SP ಅವರಿಗೆ ಕೇಳ್ತಾರೆ ರಿಪೋರ್ಟರ್, ಆ ವಿಡಿಯೋ ಇದೆಯಲ್ಲ, ತುಂಬ ಇಟ್ ರಿವೀಲ್ಸ್ ಮೆನಿ ಥಿಂಗ್ಸ್. ಯಾರು ಅಭಿಷೇಕ್ ಗೋಯಲ್ ಅವ್ರದ್ದು. ಹೌದು. ಅದರಲ್ಲಿ ಲಾಸ್ಟಿಗೆ ಕೇಳ್ತಾನೆ ಅವನು, ಸರ್ ಶಾಂತಿವನದ ಎದುರುಗಡೆ ಅನೇಕ ರೇಪ್ ಆ್ಯಂಡ್ ಮರ್ಡರ್ ಹೆಣ್ಮಕ್ಳದ್ದು ಡೆಡ್ ಬಾಡಿ ಬೀಳ್ತದಲ್ಲ ಯಾಕೆ ಅಂತ ಕೇಳ್ತಾನೆ. ಅಷ್ಟೊತ್ತಿಗೆ ವಿಡಿಯೋ ಕಟ್ಟಾಗುತ್ತೆ. ಎಲ್ಲಿ ಸೌಜನ್ಯಾಳ ಡೆಡ್ ಬಾಡಿ ಬಿದ್ದಿದೆಯಲ್ಲ, ಈ ಹಿಂದೆನೂ ಕೂಡ ಅದೇ ಜಾಗದಲ್ಲಿ ಅದೇ ವ್ಯಾಪ್ತಿಯಲ್ಲಿ ಅನೇಕ ಹೆಣ್ಣುಮಕ್ಕಳ ಬೆತ್ತಲೆಯಾದಂಥ ಡೆಡ್ ಬಾಡಿಗಳು ಬಿದ್ದಿದ್ದಿದೆ. ಅದನ್ನು ನೋಡಿದವರಿದ್ದಾರೆ. ಹಿಂಗಾಗಿ ಆ ಜಾಗದಲ್ಲಿ ಸರ್ಚ್ ಮಾಡಕ್ಕೆ ಹೋಗ್ತಾರೆ, ಅಲ್ಲಿ ಏನಾದರೂ ಬಿದ್ದಿದೆಯಾ ಅಂಥೇಳಿ. ಎಸ್, ಹೌದು. ಅವರು ಮಾವನವರು ಕೂಡ ಅದನ್ನೇ ಹೇಳಿದರು. ಸೊ ಯಾಕೆ ಇದೊಂದೇ ಜಾಗದಲ್ಲಿ ಹುಡುಕ್ತಾ ಇದ್ದೀವಿ? ಹಾಂ, ಹಿಂದೆನೂ ಕೂಡ ಅದೇ ಜಾಗದಲ್ಲಿನೇ ಸುಮಾರು ಹೆಣ್ಮಕ್ಳು ಡೆಡ್ ಬಾಡಿ ಬಿದ್ದಿದೆ. ಆ್ಯಸಿಡ್ ಹಾಕ್ಕೊಂಡು ಡೆಡ್ ಬಾಡಿ ಸಿಕ್ಕಿದೆ ಮುಖಕ್ಕೆ. ಯಾರಾದರೂ ಮುಖಕ್ಕೆ ಆ್ಯಸಿಡ್ ಹಾಕ್ಕೊಂಡು ಸುಸೈಡ್ ಮಾಡ್ಕೋತಾರ? ಆ ಥರ ನೋಡಿಲ್ಲ. ಆನಂತರ ನೇತ್ರಾವತಿ ಬ್ರಿಡ್ಜಿಂದ ಒಂದು ಡೆಡ್ ಬಾಡಿ ರಿಕವರಿ ಆಗುತ್ತೆ. ಆ ಹುಡುಗಿ ಹೆಣ್ಮಗಳು ಸತ್ತಿರ್ತಾಳೆ, ಅರೌಂಡ್ 25ರಿಂದ 30 ವರ್ಷದ ಒಳಗಡೆ ಪ್ರಾಯದ ಒಬ್ಬ ಯುವತಿ. ಅವಳ ಡೆಡ್ ಬಾಡಿ ಹೆಂಗೆ ರಿಕವರಿ ಆಗುತ್ತೆ ಅಂತ ಹೇಳಿದರೆ, ಸೀರೆ ಕಟ್ಟಿರ್ತದೆ, ಕುತ್ತಿಗೆಗಲ್ಲ, ಸೊಂಟಕ್ಕೆ ಕಟ್ಟಿರ್ತದೆ. ಸೊಂಟಕ್ಕೆ ಕಟ್ಕೊಂಡ್ರೆ ಅದು ಜೀವ ಹೋಗುತ್ತಾ? ಹಾಂ, ಸೊಂಟಕ್ಕೆ ಕಟ್ಕೊಂಡ್ರೆ ಜೀವ ಹೋಗುತ್ತಾ? ಆ ಇದರಲ್ಲಿ ರಿಕವರಿ ಮಾಡಿಕೊಂಡು ಅದನ್ನು UDR ಮಾಡಿ ಹೋಗಿದ್ದಾರೆ. ಯಾಕೆ ಇದನ್ನು ಸಂಶಯಾಸ್ಪದ ಅಂತ ಹೇಳಿಕೊಂಡು 174 ಇದ್ದಿದ್ದನ್ನು 302ನಲ್ಲಿ IPC ಕನ್ವರ್ಟ್ ಮಾಡಿ ಯಾಕೆ ಇನ್ವೆಸ್ಟಿಗೇಷನ್ ಮಾಡಲ್ಲ ಪೊಲೀಸರು? ಈಗ ಹೊರಗಡೆ ಅವರಿಗೆ ಆಗಿ ನಮಗೇನೆ ಈ ರೀತಿ ಅನುಮಾನ ಬರ್ತಿದೆ. ಹೌದು. ಸೊ ಅದನ್ನೆಲ್ಲ ಹತ್ತು ಸ್ಟೇಷನಲ್ಲಿ ಇಟ್ಕೊಂಡು ನೋಡಿದವ್ರಿಗೆ ಯಾಕೆ? ಆಮೇಲೆ ಇನ್ನೊಂದು ಫೀಡ್ಬ್ಯಾಕ್, ಇದರಲ್ಲಿ ಸಂಬಂಧಿಕರು ಕಂಪ್ಲೇಂಟ್ ಯಾಕೆ ಕೊಡಲಿಲ್ಲ ಬಂದು ಅಂತಲೂ ಕೇಳ್ಬೋದು. ಕೆಲವೊಂದಿಷ್ಟು ಜನ ಬಂದಿದ್ದಾರೆ. ಬಂದಂಥವ್ರಿಗೆ ಸ್ವತಃ ಪೊಲೀಸರು ಏನು ಹೇಳಿ ಕಳಿಸಿದ್ದಾರೆ, ನೀವು ದೂರು ಕೊಟ್ಟರೆ ಶ್ರೀ ಕ್ಷೇತ್ರಕ್ಕೆ ಅಪಮಾನ ಆಗುತ್ತೆ, ದೂರು ಕೊಡಬೇಡಿ ಅಂತ ಹೇಳಿ ಕಳಿಸಿದ್ದಾರೆ. ಅದಕ್ಕೆ ಸಮಾಧಾನ ಅವ್ರ ಕಡೆನೂ ಕೂಡ ಹೋಗಿ ಬಂದಿದ್ದಾರೆ. ನೋಡಿ, ನಾವು ಭಕ್ತರು ಹಿಂಗೆ ಕಾಣೆಯಾಗಿದೆ, ಹೆಣ್ಮಗಳು ಕಾಣೆಯಾಗಿದ್ದಾಳೆ ಅಂದ್ಕೊಳ್ಳೆ, ಇಲ್ಲ ನೀವು ಯಾಕೆ ಕಂಪ್ಲೇಂಟ್ ಕೊಡ್ತೀರಾ? ಕಂಪ್ಲೇಂಟ್ ಕೊಡಬೇಡಿ, ಮಂಜುನಾಥ ಸ್ವಾಮಿ ಇದ್ದಾನೆ, ಧರ್ಮ ದೇವತೆಗಳಿದ್ದಾರೆ, ನೀವು ಕಂಪ್ಲೇಂಟ್ ದೂರು ಕೊಟ್ಟರೆ ಶ್ರೀ ಕ್ಷೇತ್ರಕ್ಕೆ ಅಪಮಾನ ಆಗಲ್ವಾ ಅಂತ ಹೇಳಿ ಅವರಿಗೆ ಕಳಿಸಿದ್ದಾರೆ. ಇದು ಅಲ್ಲಿ ನಡೀತಾ ಇರುವಂಥ ವಾಸ್ತವ. ಯಾರೇ ದೂರು ಕೊಟ್ಟರೂ ಕೂಡ ಶ್ರೀ ಕ್ಷೇತ್ರಕ್ಕೆ ಅಪಮಾನ ಆಗುತ್ತೆ ಅಂತೇಳಿ ಕಂಪ್ಲೇಂಟ್ ಕೊಡಲಾಗಿ ಮಾಡಿದ್ದಾರೆ. ಸೊ ದಿಸ್ ಇಸ್ ದ ಫ್ಯಾಕ್ಟ್. ನಾವು ಹೇಳೋದು, ಈ ಸೌಜನ್ಯ ಪ್ರಕರಣ ಆದ ಮೇಲೆ ಏನು ಹೋರಾಟಗಳ ಪ್ರಾರಂಭವಾದವು ಅವಾಗ ಇವೆಲ್ಲ ಸ್ಟಾಪ್ ಆಗಿದೆ. ಅಂದರೆ UDR ಅಲ್ಲ. ಈಗ ಕಾಲ್ಜಾರ್ ಅಂದರೆ ಸುಮಾರು ವಯಸ್ಸಾದವರು ಸತ್ತಿದ್ದಾರೆ, ಅವು ಕೂಡ UDR ಆಗುತ್ತೆ, ಅದು ಇಲ್ಲ ಅಂತ ನಾವು ಹೇಳಲ್ಲ. ಕೆಲವೊಂದು ಮನೆಯಲ್ಲಿ ಸುಸೈಡ್ ಮಾಡ್ಕೊಂಡಿದ್ದಾರೆ, ಕೆಲವೊಂದು ಮನೆಯಲ್ಲಿ ಅಂದರೆ ವಿಷ ತೊಗೊಂಡಿದ್ದಾರೆ, ಆಕ್ಸಿಡೆಂಟ್ ಆಗಿದೆ, ಅದನ್ನು ಯಾರು ತಡೆಯೋದಕ್ಕಾಗೋದಿಲ್ಲ. ಬಟ್ ಸಂಶಯಾಸ್ಪದ ಸಾವುಗಳು ಸೌಜನ್ಯ ಪ್ರಕರಣ ಆದಮೇಲೆ ಕಂಪ್ಲೀಟ್ ನಿಂತು ಹೋಗಿದೆ. ಇದನ್ನು ನಾನಲ್ಲ, ಉಗ್ರಪ್ಪ ವರದಿಯಲ್ಲಿ ಸ್ವತಃ ಅಡಿಷನಲ್ SP ಆದಂಥ ಶ್ರೀಯುತ ರಾಹುಲ್ IPS ಅವರೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆಫ್ಟರ್ ಸೌಜನ್ಯ ಕೇಸ್ ನಮಗೆ ಈ ಥರ ಇಷ್ಟೋ ರೀತಿಯಲ್ಲಿ ಅಸಹಜ ಸಾವುಗಳು ಆಗ್ತಾ ಇಲ್ಲ ಅಂತ ಸೌಜನ್ಯ ಪ್ರಕರಣವನ್ನು ಉಲ್ಲೇಖ ಮಾಡಿನೇ ಹೇಳಿದ್ದಾರೆ ಆ ಕಮಿಟಿ ಎದುರುಗಡೆ, ವಿಚಾರಣಾ ಕಮಿಟಿ ಎದುರುಗಡೆ. ಸೌಜನ್ಯ ಅವರು ಕೂಡ ಒಂದು ರೀತಿ ಇದಕ್ಕೆಲ್ಲ ಒಂಥರ ಕಡಿವಾಣ ಹಾಕ್ದಂಗಾಯ್ತು. ಹೌದು, ಕಡಿವಾಣ ಹಾಕ್ದಂಗೆ ಆಯಿತು. ಆದರೆ ನಾವು ಅಷ್ಟಕ್ಕೆ ಸಮಾಧಾನ ಪಡ್ಕೊಳ್ಳೋದಲ್ಲ. ಅಲ್ಲಿ ಏನು ನಡೀತಾ ಇದೆ, ಅದು ಯಾವ ಗ್ಯಾಂಗ್ ಅದು, ಅಲ್ಲಿ ಒಂದು ಭಾಳ ಸ್ಪಷ್ಟವಾಗಿ ನಮಗೆ ಗೊತ್ತಿದೆ. ಒಂದು ಗ್ಯಾಂಗ್ ಇದೆ ಅಲ್ಲಿ, ಹೆಣ್ಮಕ್ಕಳನ್ನ ಉಪಯೋಗಿಸುವಂತಹ, ಅಲ್ಲಿ ದರ್ಶನಕ್ಕೆ ಬಂದಂತಹ ಹೆಣ್ಮಕ್ಕಳನ್ನ ಉಪಯೋಗಿಸ್ಕೊಳ್ಳುವಂಥ, ಮತ್ತು ಪರಿಚಿತರು ಯಾರಾದರೂ ಇದ್ದರೆ ಅವ್ರನ್ನೂ ಕೂಡ ಉಪಯೋಗಿಸ್ಕೊಂಡು ಬಿಸಾಡುವಂಥ ಒಂದು ಗ್ಯಾಂಗ್ ಇದೆ. ಸೈಕೋ ರೇಪಿಸ್ಟ್, ಸೈಕೋ ಕಿಲ್ಲರ್ ಗ್ಯಾಂಗ್ ಅದು.
ಅದು ನೇರವಾಗಿ ಈ ಕುಟುಂಬದವರೇ ಮಾಡ್ತಾ ಇದ್ದಾರೆ. ಈ ಕುಟುಂಬದವರು ಮತ್ತು ಈ ಕುಟುಂಬದ ಜೊತೆಗೆ ನಂಟು ಹೊಂದಂತಹ ಒಂದು ತಂಡ ಏನಿದೆ, ಅವರು ಸಿಕ್ಕಾಪಟ್ಟೆ ಗಾಂಜಾ ಆಗ್ಬೋದು, ಕೊಕೇನ್ ಅದು ಅಡಿಕ್ಟೆಡ್ ಅವರು ಎಲ್ಲರೂ. ಒಂದು 8ರಿಂದ 10 ಜನರ ಗ್ಯಾಂಗ್ ಇದೆ, ಅವರಿಗೆ ಅದೇ ಕೆಲಸ ರಾತ್ರಿ ಆದಮೇಲೆ. ಸರ್, ಈಗ ಇದು ನಮ್ಮ ಹತ್ರ ಇರುವಂಥದ್ದು ಈಗ ರಿಪೋರ್ಟ್ ಬಂದು 2000ದಿಂದ 2012 ರಿಪೋರ್ಟ್ ಇದೆ. ಸೊ ಅಲ್ಲಿ ಜನ ಹೇಳುವಂಥದ್ದು ಇದಕ್ಕಿಂತ ಹಿಂದೆನೂ ಕೂಡ ನಡೆದಿದೆ, ಇದಕ್ಕಿಂತ ಇನ್ನೂ ಹೆಚ್ಚು ಘಟನೆ ಸುಮಾರು ನಡೆದಿದೆ. ಆಮೇಲೆ ಅದನ್ನ ನೋಡಿದವರು ಕೂಡ ಇದ್ದಾರೆ. ಸಾವು 450 ಅವ್ರದ್ದು 52 ಏನೋ ತೋರಿಸ್ತಾರೆ, ಆದರೆ ಅಷ್ಟಲ್ಲ. ಎಷ್ಟಿರ್ಬೋದು? ಸುಮಾರು 1000ಕ್ಕಿಂತ ಮೇಲೂ ಇರ್ಬೋದು. ಕಾರಣ ಏನಿರ್ಬೋದು? ಕಾರಣ ಅವರಿಗೆ ಒಂಥರ ಹೆಣ್ಣು ಮಕ್ಕಳ ಕ್ರೇಜ್ ಜಾಸ್ತಿ. ಅಂದ್ರೆ ಸುಮಾರು 18ರಿಂದ 20 ವರ್ಷ 25 ವರ್ಷ ಪ್ರಾಯದ ಮಕ್ಕಳನ್ನು ಕರ್ಕೊಂಡು ಬಂದು ಅತ್ಯಾಚಾರ ಮಾಡೋದು. ಅಲ್ಲ, ಈ ಜನಗಳ ಕಣ್ಣಿಗೆ ಬಿದ್ದವ್ರು ಯಾಕೆ ಕಾನೂನು ಕಣ್ಣಿಗೆ ಬಿದ್ದಿಲ್ಲ? ಕಾನೂನು ಕಣ್ಣಿಗೆ ಯಾಕೆ ಬಿದ್ದಿಲ್ಲ ಅಂತ ಹೇಳಿದರೆ, ಪೊಲೀಸ್ ಸ್ಟೇಷನ್ ಅವ್ರದ್ದೇ ಅಲ್ವಾ, ಅಲ್ಲಿ ಅಧಿಕಾರಿಗಳು ಅವ್ರು ಹೇಳ್ದಂಗೆ ಕೇಳಬೇಕಲ್ವಾ. ದುಡ್ಡು ಕೊಡ್ತಾರೆ, ಭಯ ಪಡಿಸ್ತಾರೆ. ಪೋಸ್ಟಿಂಗಿಗೂ ಕೂಡ ಒಂದು ಅವರ ಅನುಮತಿ, ಅವರ ಮಿನಿಟ್ ಇಲ್ಲದೆ ಯಾರು ಕೂಡ ಆ ಪೊಲೀಸ್ ಸ್ಟೇಷನಲ್ಲಿ ಬರುವಂಗಿಲ್ಲ. ಹೀಗಾಗಿ ಯಾರು ಅದರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಅಧಿಕಾರಿಗಳಿಗೆಲ್ಲ ಗೊತ್ತಿದೆ. ಒಂದು ಪೆಕ್ಯುಲರ್ ಎಕ್ಸಾಂಪಲ್ ನಿಮ್ಗೆ ತೊಗೊಂಡು ಹೇಳ್ತೇನೆ ಈ ರಿಪೋರ್ಟ್ನಲ್ಲಿ ಇದ್ದಂಥದ್ದು. ಎರಡು ನೋಡಿ, UDR ನಂಬರ್ 58 ಅಂದರೆ ಇದು ಕ್ರೈಮ್ ನಂಬರ್ ಇದೆ ಇದರಲ್ಲಿ 58/2007 ಮತ್ತು 61/2007. ಎರಡು ನಡುವೆ ವ್ಯತ್ಯಾಸ ಇಲ್ಲ, ಬರೀ 2 ಕ್ರೈಮ್ ಇಷ್ಟೇ ಇದೆ ನಡುವೆ. ಅಂದರೆ ಎರಡು ಆಲ್ಮೋಸ್ಟ್ ಒಂದೇ ದಿನ ಡೆಡ್ ಬಾಡಿ ಸಿಕ್ಕಂಗೆ, 1 ಅಥವಾ 2 ದಿನದ ನಡುವೆ ವ್ಯತ್ಯಾಸದಲ್ಲೇ ಸಿಕ್ಕಿದ್ದು. 58/2007 174 CRPCಯಲ್ಲಿ ಧರ್ಮಸ್ಥಳ ಗ್ರಾಮದ ಅಪರಿಚಿತ ಮಹಿಳೆ ಸಿಕ್ಕಿದ್ದಲ್ಲಿ ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ಸ್ನಾನ ಘಟ್ಟದಲ್ಲಿ. ಆನಂತರ ನಂಬರ್ 61/2007 ಅಪರಿಚಿತ ಗಂಡಸು ಹೆಣ ಸಿಕ್ಕಿದ್ದಲ್ಲಿ ಧರ್ಮಸ್ಥಳ ನೇತ್ರಾವತಿ ಸ್ನಾನಘಟ್ಟದ ಬಳಿಯ ಹೊಳೆಯ ದಡದ ಗುಡ್ಡದಲ್ಲಿ. ಇಲ್ಲಿ ನಾನು ಕೇಳೋದು, ಮಹಿಳೆ ಶವ ನಿಮಗೆ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಸಿಗ್ತದೆ? ಇವೊಂದು ಗುಡ್ಡದಲ್ಲಿ ಸಿಗ್ತದೆ, ನೇತ್ರಾವತಿ ಸ್ನಾನಘಟ್ಟದ ಬಳಿಯ ಹೊಳೆಯ ದಡದಲ್ಲಿ. ಮೇಲೆ ತಂದು ಯಾರು ಹಾಕಿದ್ರು ಅವನ್ನ? ಹೆಣ ಏನು ಅಡ್ಡಾಡ್ತಾವ ಸತ್ತ ಮೇಲೆ? ಈ ಗಂಡಸಿನ ಶವ ಸತ್ತ ಮೇಲೆ ಹೋಗಿ ಗುಡ್ಡದ ಮೇಲೆ ಬಿತ್ತಾ? ಸೊ ದೇರ್ ಮಸ್ಟ್ ಬಿ ಪ್ರಾಪರ್ ರೀಸನಿಂಗ್ ಇರಬೇಕಲ್ಲ. ಏನು ನಡೀತಾ ಇದೆ? ಇದು ದ ಬೆಸ್ಟ್ ಎಕ್ಸಾಂಪಲ್ ಆಫ್ ನಾಗಳೆ ಹುಡುಗಿ ಕೇಸ್ ಹೇಳಿದ್ನಲ್ಲ, ಹಾಗೆ ಹುಡುಗಿನ ಮಾಡ್ತಾರೆ, ಹುಡುಗನ್ನ ಕೊಂದು ಹೋಗಿತಾರೆ, ಹುಡುಗಿನ ಹೊಳೆಯಲ್ಲಿ ಹೋಗಿತಾರೆ, ಹುಡುಗನ್ನ ಅಲ್ಲೇ ಪಕ್ಕದ ಗುಡ್ಡದಲ್ಲಿ ಎಸಿತಾರೆ. ದಿಸ್ ಈಸ್ ದಿ ಕರೆಕ್ಟ್ ಎಕ್ಸಾಂಪಲ್. ದಾಖಲೆ ಇಟ್ಕೊಂಡೇ ಮಾತಾಡೋದು ನಾವು ಇಲ್ಲಿ. ನಾವೇನು ಮಾಡೋದು, ಸಂಶಯಗಳನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಇಷ್ಟೊಂದು ಸಾವುಗಳಾಗ್ತಾ ಇದೆಯಲ್ಲ, ಯಾಕೆ ತನಿಖೆ ಆಗಿಲ್ಲ? ಈ ಥರ ನಾನು ನಿಮಗೆ ಕಡಿಮೆ ಅಂದರೂ ಇದರಲ್ಲಿ 100 ಉದಾಹರಣೆ ಕೊಡಬಲ್ಲೆ ನಾನು. ಬಾಯ ಮಾತಿನ ಥರ ಏನೋ ಯೋಚನೆ ಮಾಡಿ ಈ ಹೈಪೋಥೆಸಿಸ್ ಹೇಳ್ತಾ ಇಲ್ಲ ನಾನು. ಆನಂತರ ಒಂದೇ ಮುಂಡ್ರಪಾಡಿಯಲ್ಲಿ ಒಂದೇ ಮನೆಯಲ್ಲಿ 3 ಜನ ಹೆಣ್ಮಕ್ಳದು ಸಾಯ್ತಾರೆ. ಒಂದೇ ಅಂದರೆ ಅದು ಪರಿಚಿತ ಇರೋದೇ. ಕುಮಾರಶೀಲ, ಇಬ್ಬರು ಚಿಕ್ಕ ಹುಡುಗಿಯರು ಅಂತ ಹೇಳಿದ್ರೆ ಮೈನರ್. ಮುಂಡ್ರಪಾಡಿ ಅಂದರೆ ಎಲ್ಲಿ ಬರುತ್ತೆ ಸರ್? ಧರ್ಮಸ್ಥಳದ ಅಲ್ಲಿನೇ. ಅಲ್ಲಿ ಇವ್ರದೇ ತೋಟ ಇದೆ, ತೋಟ ಇದೆ. ಎಲ್ಲ ಅತಿಕ್ರಮ ಮಾಡ್ಕೊಂಡಂಥ ರಬ್ಬರ್ ಪ್ಲಾಂಟೇಶನ್ ಇದೆ. ಅದು ಮೂಲತಃ ಅಲ್ಲಿಯ ಮೂಲ ನಿವಾಸಿಗಳದ್ದು. ಮಲೆಕುಡಿಯ ಮತ್ತು ಕೊರಗಜ್ಜ, ಕೊರಗರು ಇರುವಂಥ ಇದನ್ನು ಎಲ್ಲರಿಗೂ ಬೆದರಿಸಿ ಅವರು ಜಮೀನನ್ನು ಒತ್ತುವರಿ ಮಾಡಿಕೊಂಡು ಇವರು ಪ್ಲಾಂಟೇಶನ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಒಂದೇ ಮನೆಯಲ್ಲಿ ಒಂದೇ ದಿನ 3 ಹೆಣಗಳು ಬೀಳ್ತವೆ. ಎಲ್ಲರೂ ಹೆಣ್ಮಕ್ಳೇ. ಯಾಕೆ ಇನ್ವೆಸ್ಟಿಗೇಷನ್ ಆಗೋದಿಲ್ಲ? ಎಲ್ಲರೂ ದಲಿತರೇ, ಯಾಕೆ ಇನ್ವೆಸ್ಟಿಗೇಷನ್ ಆಗೋದಿಲ್ಲ? ಎಲ್ಲ ವಿಡಿಯೋರೇ ಹಾಕ್ಬಿಡೋದು ಹಾಗೆ ಸುಮ್ಮನೆ. ಸೊ ನಾವು ಹೇಳೋದು, ಇದು ತನಿಖೆ ಆಗಬೇಕು, ಇನ್ವೆಸ್ಟಿಗೇಷನ್ ಆಗಬೇಕು. ಯಾಕಂದರೆ ಯಾರೋ ಬರೀ ಒಂದು ಸಂಶಯಾಸ್ಪದ ಸಾವು ಇದ್ದರೆ ಅದು ತನಿಖೆಗೆ ಯೋಗ್ಯ. ಇಲ್ಲಿ 100 ಆಗಿದೆಯಲ್ಲ, 100 ಆಗಿದೆಯಲ್ಲ. ಒಂದು ಎಕ್ಸಾಂಪಲ್ ಸಹ ಕೊಟ್ರಿ, ಚಿಕ್ಕ ಮಗುವಿನಿಂದ ಹಿಡಿದು ಒಂದು ಚಿಕ್ಕ ಮಗು ಇದರಲ್ಲಿ ಇದೆ ನೋಡಿ. ಅದು ಅಪರಿಚಿತ ಹೆಣ್ಣು ಮಗು ಅಂತ ಇದೆ. ಅಪರಿಚಿತ ಹೆಣ್ಣು ಮಗು ಇದನ್ನು ಮಾಡಿದವರು ಕೂಡ, ಅಂತ್ಯ ಸಂಸ್ಕಾರ ಮಾಡಿದವರು ಕೂಡ ಇದ್ದಾರೆ ಪಾಪ. ಅವರೇ ಹೇಳಿದ್ದು ನಮಗೆ, ವೆಜನಲ್ ಬ್ಲೀಡ್ ಆಗ್ತಾ ಇತ್ತದು, ಕಂಟಿಯಲ್ಲಿ ಬಿದ್ದಿದ್ದು ಪಾಪ ಮಗೋದು. UDR ಮಾಡ್ತಾರೆ, ನಾಚಿಕೆ ಆಗಲ್ವ ಇವರಿಗೆ? ಫಸ್ಟ್ ಪೊಲೀಸರಿಗೆ ನಾಚಿಕೆ ಮರ್ಯಾದೆ ಇದೆಯಾ ಇಲ್ಲೋ? ಅಲ್ಲ ಸರ್, ಆ ಮಗು ಆತ್ಮಹತ್ಯೆ ಮಾಡ್ಕೊಳ್ಳೋದು ಹೆಂಗೆ ಆತ್ಮಹತ್ಯೆ ಮಾಡ್ಕೊಳ್ತದ್ರಿ?
ಮಗು ಎಲ್ಲಿಂದನೋ ಬಂದು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಧರ್ಮಸ್ಥಳಕ್ಕೆ ಬರ್ತದ ಆ ಮಗು. ಯಾರಿಗೆ ಸ್ಟೋರಿಗಳ ಕಟ್ಟುಕತೆಗಳನ್ನು ಹೇಳ್ತಾ ಇದ್ದಾರೆ? ಇದನ್ನು ನೋಡಿ, ನಮ್ಮ ಕಾನೂನು ನಿಜವಾಗ್ಲೂ ಸತ್ತಿದೆ. ಈ ದೇಶದ ಕಾನೂನು, ರಾಜ್ಯದ ಕಾನೂನನ್ನು ಸತ್ತು ಹೋಗ್ಬಿಟ್ಟಿದೆ. ಪೊಲೀಸರಂತ್ರಿ ಎಲ್ಲ ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ನಿಂತಿದ್ದಾರೆ. ಅಲ್ಲಿ ಬೆಳ್ತಂಗಡಿ ಪೊಲೀಸರು ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಅವ್ರಿಗೆ. ಒಂದು ಹೆಣ್ಣು ಮಗು ಅಪರಿಚಿತ ಸತ್ತರೆ, ಅಪರಿಚಿತ ಹೆಣ್ಣು ಮಗು ಅಂಥೇಳಿ UDR ಹಾಕಿ ಕ್ಲೋಸ್ ಮಾಡ್ತಾರೆ ಅಂತ ಹೇಳಿದ್ರೆ ಬಹುಶಃ ಇವರಂಥ ನಿರ್ಲಜ್ಜ ಅಧಿಕಾರಿಗಳು ಜಗತ್ತಲ್ಲಿ ಇರಲಿಕ್ಕಿಲ್ಲ. ಆನಂತರ ಹಿಂದೆ ಒಂದು ಪ್ರತೀತಿ ಇತ್ತು, ಈಗಲೂ ಕೂಡ ಅಲ್ಲಿ ಸ್ವಲ್ಪ ಅವರು ಮಾಡಿದ್ದಾರೆ ಅದನ್ನ. ಏನಂತ ಹೇಳಿದರೆ, ನೇತ್ರಾವತಿ ದಾಟಿದ ಮೇಲೆ ಯಾರಾದರೂ ಹೆಣ್ಮಕ್ಳು ಋತುಮತಿ ಆದರೆ, ಹೆಣ್ಮಕ್ಳು ಋತುಮತಿ ಆದರೆ ಅವ್ರನ್ನ ಅಲ್ಲೇ ಬಿಟ್ಟು ಬರಬೇಕು ಅಂತ ಒಂದು ಢಂಬಾಚಾರ ಮೂಢನಂಬಿಕೆಯನ್ನು ಇವರೇ ಪಾಲಿಸ್ಕೊಂಡು ಬಂದಿದ್ದರು ಈ ಕುಟುಂಬದವರು. ಪೇಶೆಯಾಗಿರಬೇಕು, ಹಾಂ, ಅಲ್ಲಿ ದಾಸಿ ಆಗಿರಬೇಕು, ಯಾರು ವಾಪಸ್ ಅವ್ರನ್ನ ಕರ್ಕೊಂಡು ಹೋಗೋಂಗಿಲ್ಲ ಅಂತ ಆ ಹೆಣ್ಮಕ್ಳನ್ನ ಬಳಸ್ಕೊಂಡು ಬಿಸಾಕ್ತಿದ್ರು ಅವರು. ಅದನ್ನೊಂದು ಆಚರಣೆ ರೂಪದಲ್ಲೇ ತಂದುಬಿಟ್ಟಿದ್ರು. ಸ್ವಲ್ಪ ಯಾವಾಗಿದು ಮೂಢನಂಬಿಕೆ ವಿರುದ್ಧ ಸ್ವಲ್ಪ ಜಾಗೃತಿ ಆದರೂ ಇವತ್ತಿಗೂ ಕೂಡ ಅನೇಕ ಜನರು, ಕುಟುಂಬದವರು, ಅಲ್ಲಿ ಇದ್ದವ್ರಿಗೆ ಗೊತ್ತಿದೆ ಇದು ಹಿಂಗಾಗ್ತದೆ ಅಂತೇಳಿ. ಒಂದು 8 ವರ್ಷದ ಮೇಲಿನ ಹೆಣ್ಮಕ್ಳನ್ನ ಋತುಮತಿ ಆಗದೇ ಇರೋರನ್ನ ಅಲ್ಲಿ ಕರ್ಕೊಂಡೇ ಹೋಗೋದಿಲ್ಲ. ಆನಂತರ ಧರ್ಮಸ್ಥಳ ಗ್ರಾಮದ ಸುತ್ತಮುತ್ತ ಇರೋ ಅನೇಕ ಗ್ರಾಮಗಳಲ್ಲಿ ದೈವದ ನಿಯಮನೇ ಇದೆ, ಧರ್ಮಸ್ಥಳಕ್ಕೆ ಹೋಗಲೇಬಾರ್ದು ಅಂತ ದೈವದ ನಿಯಮ ಇದೆ. ಹೌದು, ನಾವು ತುಂಬಾ ಜನನ ಅಲ್ಲಿ ಮಾತಾಡಿಸಿದಾಗ ಹೇಳಿದ್ರು ಧರ್ಮಸ್ಥಳಕ್ಕೆ ಹೋಗಿ ಎಷ್ಟೋ ದಿನಗಳಾಯ್ತು. ಅವ್ರು ಹೋಗೋದಿಲ್ಲ, ದೈವದ ನಿಯಮನೇ ಆಗಿಬಿಟ್ಟಿದೆ ಅಲ್ಲಿ ಹೋಗಬಾರ್ದು ಅಂತೇಳಿ. ಈ ಕಾರಣಕ್ಕೆ ಇದನ್ನ ಅರ್ಥ ಮಾಡಿಕೊಂಡು ನಮ್ಮ ಸರ್ಕಾರ ಎಚ್ಚೆತ್ಕೋಬೇಕು. ಬರೀ ಧರ್ಮಸ್ಥಳಕ್ಕೆ ಅಪಮಾನ ಆಗುತ್ತೆ ಅಂತ ಇವರು ಹೇಳಿಸಿರುವಂಥ ಪೊಳ್ಳು ಜೊಳ್ಳು ಏನು ಒಂದಿಷ್ಟು ಪ್ರೊಪಗಂಡ ಇದೆಯಲ್ಲ, ಅದನ್ನು ನಂಬಕ್ಕೆ ಹೋಗ್ಬಾರ್ದು. ಅಲ್ಲೇ ಸತ್ತಂತವ್ರು ನ್ಯಾಯ ಕೊಡ್ತೀವಿ ಸ್ವಾಮಿ ನೀವು. ಸರ್, ಅದಕ್ಕಿಂತ ದೊಡ್ಡ ಅಪಮಾನ ಇದೆಯಾ ಸರ್? ಇದಕ್ಕಿಂತ ಇಷ್ಟೊಂದು ಮಲಿನ ನಾನು ಕೇಳೋದು, ಇದು ಮಲಿನ ಹೌದಾ ಅಲ್ವಾ? ಇಷ್ಟೊಂದು ಹೆಣಗಳ ಬಿದ್ದಿದೆ, ಧರ್ಮಸ್ಥಳ ಮಲಿನ ಹೌದೋ ಅಲ್ವೋ? ನ್ಯಾಯ ಕೇಳೋದು ಮಲಿನನೋ, ಈ ಅಪರಾಧ ಮಾಡೋದು ಮಲಿನನೋ? ಅಪರಾಧ ಮಾಡುತ್ತಾನೆ ಅವಾಗ ಮಲಿನ ಅಂತ ಹೇಳ್ತೀವಿ ನಾವು. ನ್ಯಾಯ ಕೇಳೋದು ಮಲಿನ ಅಲ್ಲ, ಅದರ ಪವಿತ್ರತೆ ಕಾಪಾಡಬೇಕು ಅಂತ ಹೇಳ್ಕೊಂಡು ಹೋರಾಟ ನಡೆದಿದೆ ಮಹೇಶ್ ಶೆಟ್ಟಿ ತಿಮ್ಮರುಡಿ ಅವ್ರ ನೇತೃತ್ವ. ಹಾಗೆ ತುಂಬ ಹೋರಾಟಗಳು ನಡೆದಿತ್ತು. ಅದಾದ ನಂತರ ಉಗ್ರಪ್ಪ ವರದಿ ನೀವು ಹೇಳಿದ್ರಿ 2018ರಲ್ಲಿ ಅನ್ಸುತ್ತೆ, ವರದಿ 16ರಲ್ಲಿ ಅದರಲ್ಲಿ ಏನಿತ್ತು ಸರ್ ವರದಿಯಲ್ಲಿ? ಅದರಲ್ಲಿ ಯಾಕೆ ಇಷ್ಟು ಜನ ಸಾಯ್ತಾ ಇದ್ದಾರೆ, ಯಾಕೆ ಕ್ರಮಗಳನ್ನು ಕೈಗೊಂಡಿಲ್ಲ, ಅದಕ್ಕೆ ಇವ್ರು ಹೇಳ್ತಾರೆ. ಇವ್ರ ಕಡೆಯವರು ಧರ್ಮಸ್ಥಳದ ಒಡೆಯವರು ಒಬ್ರು ಇರ್ತಾರೆ ಲಾಯರ್ನ, ಇಲ್ಲ ಅದು ತೀರ್ಥಕ್ಷೇತ್ರ ಅಂಥೇಳಿ. ಹಾಗಿದ್ರೆ ತೀರ್ಥಕ್ಷೇತ್ರ ಅಂದರೆ ಉಡುಪಿಗಿಂತ ಜಾಸ್ತಿ ತಿರುಪತಿಗಿಂತ ಜಾಸ್ತಿ ಜನ ಬರ್ತಾರೆ ಇಲ್ಲಿ. ಇದಕ್ಕಿಂತಲೂ ಜಾಸ್ತಿ ಜನ ಬರ್ತಾರಲ್ಲ ಸರ್ ತಿರುಪತಿಯಲ್ಲಿ. ಅಲ್ಲೇನಾದರೂ ನೋಡಿದ್ದೀರಾ? ಅಲ್ಲೇನಾದರೂ ಈ ಥರ ನೋಡಿದ್ದೀರಾ? ಬೆಟ್ಟ ಗುಡ್ಡ ಎಲ್ಲ ಇದೆ, ಅಲ್ಲಿ ಏನು ಇಲ್ಲ. ಇಲ್ಲೇನೇ ಹೊರನಾಡಿನಲ್ಲಿನೂ ಕೂಡ ಸುಮಾರು ಜನ, ಸಾವಿರಾರು ಜನ ಬರ್ತಾರೆ. ಶೃಂಗೇರಿಯಲ್ಲಿ ಬರ್ತಾರೆ, ಕೊಲ್ಲೂರು ಮೂಕಾಂಬಿಕೆಗೆ ಬರ್ತಾರೆ. ಅಲ್ಲಿ ಕೂಡ ಕೊಲ್ಲೂರು ಮೂಕಾಂಬಿಕೆಯಲ್ಲಿ ಹೊಳೆ ಇದೆ, ಶೃಂಗೇರಿಯಲ್ಲಿ ಹೊಳೆ ಇದೆ, ಹೊರನಾಡಿನಲ್ಲಿ ಹೊಳೆ ಇದೆ. ಯಾಕೆ ಅಲ್ಲಿ ಡೆಡ್ ಬಾಡಿ ಬೀಳೋದಿಲ್ಲ? ಯಾಕೆ ಡೆಡ್ ಬಾಡಿ ಬೀಳೋದಿಲ್ಲ? ಬರೀ ಇಲ್ಲಿಷ್ಟೇ ಬೀಳ್ತದೆ. ಕೇಳುವಂಥ ಪ್ರಶ್ನೆ ತಾನೇ ಇದು. ಈ ಪ್ರಶ್ನೆಯನ್ನು ಉಗ್ರಪ್ಪ ವರದಿಯಲ್ಲಿ ವಿಚಾರಣೆ ಮಾಡ್ಬೇಕಾದ್ರೆ ಆಲ್ರೆಡಿ ಕೇಳಾಗಿದೆ, ಉತ್ತರ ಇಲ್ಲ ಇವರಿಗೆ. ಆನಂತರ ಒಂದು ಏನಾದರೂ ಡೆತ್ ಆಯಿತು, ಸುಸೈಡ್ ಆಯಿತು ಅಂತ ಹೇಳಿದರೆ ಇಡೀ ಪೂರ್ತಿ ಅಲರ್ಟ್ ಮಾಡ್ತಾ ಇರ್ತಾನೆ. ಈಗ ಫಾಲ್ಸಲ್ಲಿ ಈಗ ಮೊನ್ನೆ ಒಂದು 2 ವರ್ಷದ ಹಿಂದಿನ ನಡೆದದ್ದು ಘಟನೆ. ನಮ್ಮ ಶೃಂಗೇರಿ ಹತ್ರ ಹೊರನಾಡಿಗೆ ಹೋಗೋ ಇದರಲ್ಲಿ ಒಂದು ಫಾಲ್ಸಲ್ಲಿ ಒಬ್ಬನು ರೀಲ್ಸ್ ಮಾಡೋಕ್ಕೆ ಹೋಗಿ ಕಾಲು ಜಾರಿ ಬಿದ್ದು ಸತ್ತ. ಫಾಲ್ಸ್ ಹತ್ರ 2 ತಿಂಗಳವರೆಗೆ ಫಾಲ್ಸ್ ಬಂದ್ ಮಾಡಿದ್ರು ರೀ. ಹಾಂ. ಆನಂತರ ಜೋಗದ ಗುಂಡಿಯಲ್ಲಿ ಒಬ್ಬರು ಮೇಲ್ಗಡೆ ಅಂತ ಬಿದ್ದು ಸತ್ತ ಅಂತ ಹೇಳಿದರೆ ಪೂರ್ತಿ ಬ್ಯಾರಿಕೇಡಲ್ಲಿ ಹಾಕ್ತಾರೆ, ಪ್ರವೇಶ ನಿಷೇಧ ಮಾಡ್ತಾರೆ ಆ ಕಡೆಯಿಂದ. ಇಲ್ಲಿ 3 ದಿನಕ್ಕೊಂದು ಹೆಣ ಬೀಳ್ತಿದೆಯಲ್ಲ, ಯಾಕೆ ಏನು ಕ್ರಮ ತಗೊಂಡಿಲ್ಲ ಇಲ್ಲಿ? ಅದು ಯಾಕೆ ಸರ್ಕಾರ ಕಣ್ಣು ಮುಚ್ಕೊಂಡು ಕುಂತು ಇಷ್ಟು ವರ್ಷ? ಸುಮಾರು 40 ವರ್ಷಕ್ಕೂ ಹೆಚ್ಚಿದೆ. ಸುಮಾರು ಇದೆ. ಬರೀ ಅದೇ ಧರ್ಮಸ್ಥಳ ನನ್ನ ಮಟ್ಟಿಗೆ ಅದೊಂದು ಸ್ಮಶಾನ ಆಗಿದೆ ಇಷ್ಟೇ. ನಿಜ ಸರ್, ನಿಜ. ಹಾಂ, ಇದು ಅರ್ಥ ಆಗಬೇಕು. ಇದ್ರ ಸಲುವಾಗಿ ನಮ್ಮದು ಪ್ರಯತ್ನ, ಸಂಘರ್ಷ ನಿರಂತರವಾಗಿರ್ತದೆ. ಈ ಅತ್ಯಾಚಾರಿಗಳ ಕುಟುಂಬವನ್ನು ಜೈಲಿಗೆ ಹಾಕುವವರೆಗೆ, ಜೈಲಲ್ಲಿ ಕೊಳೆಯುವ ಹಾಗೆ ಆಗುವವರೆಗೆ ನಾವು ವಿಶ್ರಾಂತಿ ತಗೊಳ್ಳೋದಿಲ್ಲ. ಇದು ಗೊತ್ತಿರಲಿ. ಅವ್ರೇನೋ ತಿಳ್ಕೊಂಡಿರ್ಬೇಕು, ಏನೋ ನಾವು ಒಂದಿಷ್ಟು ಅಪಪ್ರಚಾರ ಮಾಡಿ ಹಿಂದೂ ಮುಸ್ಲಿಂ ಮಾಡಿದ್ವಿ, ಧಾರ್ಮಿಕ ಇದನ್ನು ಮಾಡಿದ್ವಿ ಅಂತ ಹೇಳಿದರೆ ಅಲ್ಲ. ಅದನ್ನು ಕೇಳೋ ಪರಿಸ್ಥಿತಿಯಲ್ಲಿ ಜನಗಳಿಲ್ಲ. ಅವ್ರು ಎಷ್ಟೇ ನಾಟಕ ಮಾಡ್ತಾರೋ ಮಾಡಲಿ,
ಸತ್ಯದ ಏನದು ನಮ್ಮದು ಹೆಜ್ಜೆ ಇದೆ, ಹೋರಾಟ ಇದೆ, ಅದು ಖಂಡಿತ ಹೋಗ್ತಾನೆ ಇರ್ತದೆ. ನಿಜ ಸರ್. ಇವತ್ತು ನಾವು ಇದ್ರ ಬಗ್ಗೆ ಇವತ್ತು ನೀವು ಈ ರೀತಿ ಎಲ್ಲ ಇಷ್ಟು ವರ್ಷಗಳಿಂದ ಧ್ವನಿ ಎತ್ತಿರಲಿಲ್ಲ ಅಂದಿದ್ರೆ ಇವತ್ತು ಆ ಒಂದು ಕಾಯಿಲೆ ರೀತಿಯಾಗಿರುವಂಥದ್ದು ತುಂಬ ಈಗ ನಮ್ಮ ಕಡೆಗೂ ಹೋಗ್ತಾ ಇತ್ತು. ಹೌದು, ಅವ್ರನ್ನ ಆಚೆ ಹೋಗೋದಕ್ಕೆ ಭಯಪಡುವಂಥ ಪರಿಸ್ಥಿತಿ ಬರಬೇಕು. ರಾತ್ರಿ ಸುಮಾರು ಜನ ಅಲ್ಲಿ ಧರ್ಮಸ್ಥಳದಲ್ಲಿ ಆಟೋ ರಿಕ್ಷಾದಲ್ಲಿ ಹೋದಂಥ ಹೆಣ್ಮಕ್ಳು ಕಾಣೆಯಾಗಿದ್ದಾರೆ ರೀ. ನೀವು ಕೇಳ್ಬೋದು ಮತ್ತು ಯಾರಿಗೂ ಯಾಕೆ ಹೇಳಿಲ್ಲ ಅಂದರೆ ಕಂಪ್ಲೇಂಟ್ ಕೊಡೋಕೆ ಹೋದವ್ರಿಗೆ ಹೆದರ್ಸಿದ್ದಾರೆ, ಅಪಮಾನ ಮಾಡ್ತೀರಿ ನೀವು ಅಂಥೇಳಿ. ಮತ್ತೆ ಅದೊಂದು ಹೇಳಿದ್ರಿ ಮಂಜುನಾಥ ಸ್ವಾಮಿನ ಮುಂದೆ ತೋರಿಸ್ಬಿಡ್ತಾರೆ, ದೇವಸ್ಥಾನ ತೋರಿಸ್ಬಿಡ್ತಾರೆ, ನೋಡಿ ಇವರು ಕ್ಷೇತ್ರಕ್ಕೆ ಅಪಮಾನ ಮಾಡ್ತಾರೆ. ಅದೊಂದು ಹಳೇ 40-50 ವರ್ಷದಿಂದ ಅದೇ ರಾಗ ಅದೇ ಹಾಡು. ಸಾಕಷ್ಟು ಸಾವಿರಾರು ಕೋಟಿ ದುಡ್ಡಿದೆ. ಒಂದು ವಾರಕ್ಕೆ ಈ ಮೀಟರ್ ಬಡ್ಡಿ ದಂಧೆ ಮಾಡಿ ಸಾವಿರಾರು ಕೋಟಿ ರೂಪಾಯಿ ಬರ್ತದೆ ಅವರಿಗೆ. ಆ ದುಡ್ಡಿನಿಂದ ಎಲ್ಲ ರಾಜಕೀಯ ಪಕ್ಷವನ್ನು ಖರೀದಿ ಮಾಡಿದ್ದಾರೆ, ಮಾಧ್ಯಮಗಳನ್ನು ಖರೀದಿ ಮಾಡಿದ್ದಾರೆ, ನ್ಯಾಯಾಲಯವನ್ನು ಕೂಡ ಖರೀದಿ ಮಾಡಿದ್ದಾರೆ ಅವರು. ಅಂದರೆ ನ್ಯಾಯಮೂರ್ತಿಗಳನ್ನು, ನ್ಯಾಯಾಲಯ ಅಂದರೆ ನಾನು ನ್ಯಾಯಾಂಗ ಅಂತ ಹೇಳ್ತಾ ಇಲ್ಲ, ಆ ವ್ಯಕ್ತಿಗಳನ್ನು, ಆ ಕುರ್ಚಿಯಲ್ಲಿ ಕುಂದುವಂಥ ವ್ಯಕ್ತಿಗಳನ್ನು ಕೂಡ ಖರೀದಿ ಮಾಡ್ತಾರೆ. ಅನೇಕ, ಎಲ್ಲರೂ ಅಂತಲ್ಲ, ನಾನು ಎಲ್ರಿಗೂ ಅಂತ ನಾನು ಹೇಳ್ತಾ ಇಲ್ಲ. ಯಾರ್ಯಾರು ಕೆಲವು ಅನೇಕ, ಅದು ಗೊತ್ತಿರೋದೇ ಸಂಗತಿ, ನಾನೇನು ಗೊತ್ತಿಲ್ಲದೆ ಇರೋದು ನಾನು ರಿಸರ್ಚ್ ಮಾಡಿ ಹೇಳ್ತಾ ಇಲ್ಲ, ಇದು ಎಲ್ರಿಗೂ ಕೂಡ ಗೊತ್ತಿರೋದೆ. ಈಗ ಹುಂಡಿಯಲ್ಲಿನೇ ವರ್ಷಕ್ಕೆ 300-400 ಕೋಟಿ ರೂಪಾಯಿ ಆದಾಯ ಬರ್ತದೆ, ಭಕ್ತರು ಹಾಕಿದ ದುಡ್ಡು. ಇಲ್ಲಿ ಹೊರಗಡೆಯಿಂದಲೂ ಕೂಡ ಹಣಗಳು ಬರ್ತದೆ, ಬಂಗಾರ ಬರ್ತದೆ, ವಜ್ರ ವೈಡೂರ ಎಲ್ಲ ದಾನ ದಕ್ಷಿಣೆಯ ರೂಪದಲ್ಲಿ ಬರ್ತದೆ. ಅದೆಲ್ಲ ಇವ್ರ ಕುಟುಂಬಕ್ಕೆ ಹೋಗುತ್ತೆ ಹೊರತು ಸರ್ಕಾರಕ್ಕೆ ಒಂದೇ ಒಂದು ರೂಪಾಯಿ ಅದರಲ್ಲಿ ಅಕೌಂಟಬಿಲಿಟಿ ತೋರಿಸೋದಿಲ್ಲ. ಯಾಕೆ ಅಂತ ಹೇಳಿದರೆ ಇದು ಜೈನರ ಸ್ವಂತ ಆಸ್ತಿ, ಹಿಂದೂಗಳಿಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಸುಪ್ರೀಂ ಕೋರ್ಟಲ್ಲಿ ಬರೆದಿದ್ದಾರೆ, ಅಫಿಡವಿಟ್ ಬರೆದಿದ್ದಾರೆ. ಸೊ ಇವೆಲ್ಲ ನಡೀತಾ ಇದೆ. ಇದರ ಬಗ್ಗೆ ಚಿಂತನೆ ಆಗಬೇಕು, ಚರ್ಚೆ ಆಗಬೇಕು, ಹೋರಾಟ ಎಲ್ಲ ಈಗ ಸ್ಟಾರ್ಟ್ ಆಗಿದೆ. ನಿಜ, ಖಂಡಿತ ಸರ್. ಇವತ್ತು ನಿಮ್ಮಂಥವ್ರು ಇರೋದ್ರಿಂದನೇ ಇವತ್ತು ಏನು ಆ ಒಂದು ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ಏನು ಅಲ್ಲ, ದೈವ ಪ್ರೇರಣೆ ನಮ್ಮಂಥವ್ರಂತೇನಲ್ಲ, ನಾವಿರಲಿಲ್ಲ ಅಂದರೆ ನಮ್ಮ ಜೊತೆಗೆ ಜಾಗಕ್ಕೆ ಇನ್ನೊಬ್ಬರು ಬರ್ತಾರೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಏನೊಂದು ಹೋರಾಟ ಮತ್ತು ಸೌಜನ್ಯಗಳ ಶಕ್ತಿ ಏನಿದೆ ಅದರಿಂದ ಈ ಒಂದು ಹೋರಾಟ ಮಂಜುನಾಥ ಸ್ವಾಮಿ ಪ್ರೇರಣೆಯಿಂದ, ದುರ್ಗಾದೇವತೆಯ ಒಂದು ಚಾಮುಂಡೇಶ್ವರಿಯ ಒಂದು ಪ್ರೇರಣೆಯಿಂದ, ಅಲ್ಲಿ ಅಣ್ಣಪ್ಪಯ್ಯರಿದ್ದಾರೆ. ಅಣ್ಣಪ್ಪಯ್ಯ ಭಾಳ ಅವರು ನಿಜವಾಗಲೂ ಕೂಡ ಅವರು ಧರ್ಮದೇವತೆ, ನ್ಯಾಯದೇವತೆ ಅಣ್ಣಪ್ಪಯ್ಯರು. ಅದರ ಚರಿತ್ರೆ ಇದೆ, ದಯವಿಟ್ಟು ಅದನ್ನ ಒಂದ್ಸಾರಿ ನೀವು ಕೂಡ ಪ್ರಸಾರ ಮಾಡಿ. ಅಣ್ಣಪ್ಪಯ್ಯ ಚರಿತ್ರೆ, ಅವ್ರ ಎತ್ತಿಗೂ ಕೂಡ ಆ ಒಂದು ದೊಡ್ಡ ಶಕ್ತಿ ಅದು ಅಣ್ಣಪ್ಪಯ್ಯ ಅಂತ ಹೇಳಿದ್ರೆ. ನಿಜ ಸರ್. ಹೌದು. ಕೊನೆಯದಾಗಿ ಈಗ ನಿಮ್ಮ ಹೋರಾಟದ ಬಗ್ಗೆ ಏನಾದರೂ? ಅಲ್ಲ, ಈಗ ಹೋರಾಟ ಇದು ಜನಜಾಗೃತಿ ತುಂಬ ಜಾಗೃತ ಆಗಿದೆ. ಸಮೀರ್ ಅವ್ರ ವಿಡಿಯೋ ಮುಂಚೆ ಅಂತ ನಾವು ಹೇಳಿದ್ದೀವಿ, ಮಹೇಶ್ ಶೆಟ್ಟರ್ ಹೇಳಿದ್ದಾರೆ. ಸಮೀರ್ ವಿಡಿಯೋದಿಂದ ಓವರಾಲ್ ಒಂದು ದೊಡ್ಡ ಮಟ್ಟದ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಇದಕ್ಕೆ ನಮ್ಮದು ಹೋರಾಟ ಅಂತ ಹೇಳಿದ್ರೆ ನಾವು ಸರ್ಕಾರದ ಕದವನ್ನು ತಟ್ತಾ ಇದ್ದೀವಿ, ನ್ಯಾಯಾಂಗದ ಕದವನ್ನು ತಟ್ತಾ ಇದ್ದೀವಿ. ಅಲ್ಟಿಮೇಟ್ಲಿ ನಮಗೆ ನ್ಯಾಯ ಅಲ್ಲಿಂದನೇ ಸಿಗಬೇಕಲ್ಲ. ಅದಕ್ಕೆ ನಮ್ಮ ವಿನಂತಿ ಏನಂತ ಹೇಳಿದ್ರೆ ಪ್ರತಿಯೊಬ್ಬ ಜನರು ಕೂಡ ಆಗ್ರಹ ಮಾಡಿ, ನಾವಿಷ್ಟೇ ಹೇಳಿದರೆ ಸಾಕಾಗೋದಿಲ್ಲ, ನಮ್ಮ ಧ್ವನಿ ಸಾಕಾಗೋದಿಲ್ಲ, ಜನರು ಕೂಡ ಧ್ವನಿ ಎತ್ತಬೇಕು. ಧ್ವನಿ ಎತ್ತಬೇಕಂದ್ರೆ ಎಲ್ಲೋ ಕಲ್ಲು ಹೊಡಿಬೇಕು, ಬಸ್ಸಿಗೆ ಬೆಂಕಿ ಹಾಕಬೇಕು ಅಂತ ನಾವು ಹೇಳಿಲ್ಲ. ಇಡೀ ಸೌಜನ್ಯ ಹೋರಾಟ ಶಾಂತಿಯುತವಾಗೇ ನಡೆದಂಥ ಹೋರಾಟ ಇದು. ಮುಂದೆನೂ ಕೂಡ ಶಾಂತಿಯುತವಾಗೇ ನಡೆಸಬೇಕು ಅನ್ನೋದು ನಮ್ಮ ಇಚ್ಛೆ ಇದೆ. ಜನರು ಅವರಲ್ಲೇ ಕೂತ್ಕೊಂಡು ಸ್ವಲ್ಪ CMಗೆ, ಪ್ರೈಮ್ ಮಿನಿಸ್ಟರ್ಗೆ, ಸರ್ಕಾರದ ಎಲ್ಲ ಸಚಿವರಿಗೆ ಆಗ್ರಹ ಮಾಡೋದು, ಪತ್ರ ಬರೋದು, ಈಗ ಇಮೇಲ್ ಇದೆ, ಫೇಸ್ಬುಕ್ ಇದೆ, ಇನ್ಸ್ಟಾಗ್ರಾಮ್ನಲ್ಲಿದೆ, ಟ್ಯಾಗ್ ಮಾಡಿ ಅವ್ರಿಗೆ ಹೇಳಬೇಕು. ಮತ್ತು ಒಂದು ಮೊಂಬತ್ತಿಯನ್ನು ಹಚ್ಚಿ ಒಂದು ನ್ಯಾಯಕ್ಕೋಸ್ಕರ ಒಂದು ಪ್ರಾರ್ಥನೆ ಮಾಡಿ ಅಂತ ಕೂಡ ನಾವು ಹೇಳ್ತಾ ಇದ್ದೀವಿ. ಅಲ್ಲಲ್ಲಿ ಸಾರ್ವಜನಿಕವಾಗಿ ಸಾರ್ವಜನಿಕರು ಎಚ್ಚೆತ್ತುಕೊಳ್ಬೇಕು. ಇದಕ್ಕೆ ಸಾರ್ವಜನಿಕರು ಎಚ್ಚೆತ್ತುಕೊಳ್ಳಿಲ್ಲ ಅಂದರೆ ಏನು ಮಾಡೋಕ್ಕಾಗೋದಿಲ್ಲ. ಈಗ ಅದನ್ನೇ ತಡೆಯೋದಕ್ಕೇ ಸ್ಟೇ ತರ್ತಾರೆ ಇದ್ದಾರೆ ಈಗ ಮೀಡಿಯಾಕ್ಕೆ. ಸಾರ್ವಜನಿಕರು ಎಲ್ಲಿ ಬಿಡ್ತಾರೆ ಅನ್ನೋ ಭಯಕ್ಕೆ ಪ್ರತಿಯೊಂದು ಮೀಡಿಯಾಕ್ಕೂ ಕೂಡ ಸ್ಟೇ ತರ್ತಾ ಇದ್ದಾರೆ. ಯಾಕೆ? ಹೋರಾಟ ಮಾಡಬಾರ್ದು. ಇವರು ಮಾಡಿಲ್ಲ ಅಂದರೆ ಯಾಕೆ ಸರ್ ಸ್ಟೇ ತರ್ತಾರೆ? ಇವರೇ ನಿಂತ್ಕೋಬೇಕಲ್ಲ ಹೋರಾಟದಲ್ಲಿ. ಇವರೇ ನಿಂತ್ಕೊಂಡು ಬಿಟ್ಟರೆ ಮುಗಿದೋಗುತ್ತೆ. ಇವರೇ ಹೋರಾಟಗಾರ ಜೊತೆಗೆ ನಿಂತ್ಕೊಂಡು ಬಿಟ್ರೆ ಈ ಸ್ಟೇ ಆಗ್ತಾ ಇರ್ಬೇಕು ಅವರು. ಮುಗಿತಲ್ಲ, ಯಾಕಂದ್ರೆ ಆಗಿರೋದೆಲ್ಲ ಇವ್ರ ಮನೆ ಅಂಗಳದಲ್ಲಿನೇ. ತಪ್ಪು ಮಾಡಿಲ್ಲ ಅಂದ್ರೆ ಇವರಲ್ಲಿ ಹೋರಾಟ ತಿನ್ಕೊಂಡ್ರೆ ಇವ್ರ ಮನೆ ಅಂಗಳದಲ್ಲೇನೆ ಆಗಿದ್ರೆ ಇವರು ಹೋರಾಟ ಮಾಡಬೇಕಿತ್ತಲ್ಲ. ಅದನ್ನು ನಾವು ಕೇಳ್ತಾ ಇದ್ದೀವಿ. ಅದನ್ನು ಮಾಡೋದು ಬಿಟ್ಟು ಎಲ್ಲರಿಗೂ ಸ್ಟೇ ತರೋದು, ನೋಟಿಸ್ ಕೊಡೋದು, ಮಾನನಷ್ಟ ಮೊಕದ್ದಮೆ ಹಾಕೋದು ಯಾಕೆ? ಇಟ್ ಶೋಸ್ ಅವರೇ ಅಪರಾಧಿಗಳು, ಕೊಲೆಗಡಕರು, ಸರಣಿ ಅತ್ಯಾಚಾರಿಗಳು ಅವರೇ, ಅದೇ ಕುಟುಂಬನೇ. ಅದನ್ನು ನೀವು ಕಾನೂನುವಾಗಿ ಬಹಿರಂಗಪಡಿಸ್ಬೇಕು ಅಂದರೆ ಒಂದು ತನಿಖೆ ಆಗಬೇಕು, ಜುಡಿಷಿಯರಿ ಕಮಿಟಿ ಆಗಬೇಕು. ಅದನ್ನು ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಇನ್ನೊಂದೇನು ಅಂದರೆ ಅಲ್ಲಿ ಅಪರಿಚಿತ ಗಂಡಸರು ಸತ್ತಿದ್ದಾರೆ, ಅದಕ್ಕೆ ಏನಾದ್ರು ಕಾರಣ ಇದೆ? ಅವರೆಲ್ಲರಿಗೂ ಇವ್ರ ಜೊತೆಗೆ ಬಂದಂಥವ್ರು, ಹೆಣ್ಮಕ್ಳ ಜೊತೆಗೆ ಬಂದವರು. ನಾನು ಹೇಳಿದ್ನಲ್ಲ ಆಗಲೇ, ಆ ಹುಡುಗಿ ಚಂದ ಇತ್ತು, ಹೆಂಗಸು ಚಂದ ಇತ್ತು ಅಂತ ಹೇಳಿದ್ರೆ ಅವ್ರ ಜೊತೆಗೆ ಬಂದಂಥ ಗಂಡನೂ ಇರ್ಬೋದು, ಹುಡುಗ ಇರ್ಬೋದು, ನೀನು ನಾಳೆ ಅಥವಾ ನಾಡಿದ್ದು ಬಂದು ಇವಳನ್ನ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ಸುಮ್ಮನೆ ಹೋದ್ರೆ ಅವನ ಜೀವನ. ಹೌದು. ಅದೇ ರೀತಿ ಸುಮಾರಾಗಿದೆ.
ಮತ್ತು ಇನ್ನೊಂದು ಹಿಂದೆ ಬಂದಂಥ ಪತ್ರಿಕೆಗಳಲ್ಲಿ ಈ ಒಂದು ಭೂ ಕಬಳಿಕೆಗೋಸ್ಕರ ಭಾಳಷ್ಟಾಗಿದೆ ಅದಕ್ಕೆ ನೀವು ಸಪ್ರೇಟ್ ಈಗ ಭೂ ರೈತ ಬಡವ ಅಂತ ಒಂದು ಫೇಕ್ ಸರ್ಟಿಫಿಕೇಟ್ ತೊಗೊಂಡು 7 ಎಕರೆ ಒಂದು 7.5 ಎಕರೆ ತೊಗೊಂಡಿದ್ದಾರಲ್ಲ. ಸೋಮನಾಥ್ ನಾಯ್ಕರಿಗೆ ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಸೋಮನಾಥ್ ನಾಯ್ಕರು, ರಂಜನ್ ರಾಯರು ಮತ್ತು ನಾಗರಿಕ ಸೇವಾ ಟ್ರಸ್ಟು, ಅದರಲ್ಲಿರುವಂಥ ದಲಿತ ಕ್ರಿಯಾ ಸಮಿತಿ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನೋಡಿ ಅಂತರಲ್ಲಿ ದಾಖಲೆ ಒಂದು RTC ಇದೆ. RTC ಏನಿದೆ ಆ ದಲಿತರ ಹೆಸರಿನಲ್ಲಿದೆ. ಅನುಭವಿಸ್ತಾ ಇರೋರು ಇವರು ಪೊಸಿಷನಲ್ಲಿ ಇವರಿದ್ದಾರೆ. ಪೆಟ್ರೋಲ್ ಬಂಕು MB ಕಿರಿಯಾಗಿದ್ದು ದಲಿತ ಕೋಟಾದಲ್ಲಿ, SC ಕೋಟಾದಲ್ಲಿ MB ಕಿರಿಯನ್ ಕಡೆ ಅಂತ ಒಂದು ಸೈನ್ ಮಾಡಿಸ್ಕೊಂಡು ಅವರು ಒತ್ತುವರಿ ಇಡೀ ಲೈಸೆನ್ಸೇ ಇವರು ತಗೊಂಡು ಅವ್ರು ಪೆಟ್ರೋಲ್ ಬ್ಯಾಂಕ್ ಹಾಕ್ಕೊಂಡಿದ್ದಾರೆ ಕಲ್ಲೇರಿಯಲ್ಲಿ. ಕಲ್ಲೇರಿ ಅಂದರೆ ಧರ್ಮಸ್ಥಳ ಎಂಟ್ರಿ ಆಗ್ಬೇಕಾದ್ರೆ ಪೆಟ್ರೋಲ್ ಬಂಕ್ ಇದೆಯಲ್ಲ ಅದು. ಸುಮಾರಿದೆ ಅಂಥವು ಸುಮಾರು ಅಂದರೆ ಅನೇಕ ಎಲ್ಲವೂ ಕೂಡ ಪದ್ಮಲತಾ ಪ್ರಕರಣದಲ್ಲಿನೂ ಕೂಡ ಪದ್ಮಲತಾ ತಂದೆಗೆ ಹೇಳಿದ್ರು ಜಮೀನು ಕೊಡುವಂತ ಕೊಡಲಿಲ್ಲ, ಇಲೆಕ್ಷನಿಗೆ ನಿಂದ್ರಬೇಡ ಅಂದ್ರೆ ನಿಲ್ಲಿಲ್ಲ, ಮಗಳನ್ನ ಎತ್ಕೊಂಡು ಹೋದರು. ಆನಂತರ ಪದ್ಮಲತಾ ಪ್ರಕರಣ ಆದ ತಕ್ಷಣವೇ ಆ ಒಂದು ತುಂಡು ಜಾಗ ಇವ್ರ ಹೆಸರಿಗೆ ಆಗುತ್ತೆ ಇರೋದು ದಾಖಲೆ ನಮ್ಮ ಹತ್ರ ಇದೆ, ತೋರಿಸಿದ್ದೀನಿ ನಾನು, ಫೇಸ್ಬುಕ್ಕಲ್ಲಿ ಕೂಡ ಹಾಕ್ಕೊಂಡಿದ್ದೀನಿ ನಾನು. ಪಬ್ಲಿಕ್ ಡೊಮೇನೆಲ್ಲ ಬಿಟ್ಟಿದ್ದೀವಿ ಎಲ್ಲವನ್ನೂ ಕೂಡ. ಈಗ ಎಷ್ಟೋ ಜನ ಹೊರಗಡೆಯವರು ಅಂತ ಹೇಳಿದ್ರಿ, ಅವ್ರ ಮನೆಯವರು ಅವ್ರ ಮಕ್ಳಿಗೆ, ಈಗ ಉದಾಹರಣೆಗೆ ಅವ್ರ ಮಕ್ಳಿಗೆ ಈ ರೀತಿ ಆದಾಗ ಮನೆಯವರು ಕಂಪ್ಲೇಂಟ್ ಕೊಡಕ್ ಹೋದಾಗ ಈ ರೀತಿ ಎದುರಿಸಿರ್ತಾರೆ, ಅಥವಾ ಈ ಒಂದು ದೇವರ ಹೆಸರು ಹೇಳ್ಕೊಂಡು ಅಪಮಾನ ಆಗುತ್ತೆ ಅಂತ ಅವ್ರನ್ನ ಬಾಯಿ ಮುಚ್ಚಿರ್ತಾರೆ. ಸೊ ಅವ್ರೇನಾದ್ರು ಈಗ ಏನಾದ್ರು ಎಚ್ಚೆತ್ಕೊಳ್ಬಹುದು? ರೆಡಿ ಇದ್ದಾರೆ ಅಂದ್ರೆ ಇವ್ರ ಮೇಲೆ ತನಿಖೆ ಪ್ರಾರಂಭ ಆದ್ಮೇಲೆ ಸುಮಾರು ಜನ ಬರೋಕ್ ರೆಡಿ ಇದ್ದಾರೆ, ಸುಮಾರು ಜನ ಬರ್ತಾರೆ. ಅದಕ್ಕೆ ನಾವು ಹೇಳೋದು, ಒಂದು ಸರಿ ತನಿಖೆ ಪ್ರಾರಂಭ ಆದರೆ, ಇವರ ವಿರುದ್ಧನೇ ತನಿಖೆ ಪ್ರಾರಂಭ ಆದರೆ ಜನಗಳಿಗೊಂದು ಧೈರ್ಯ ಬರ್ತದೆ, ಸರ್ಕಾರ ನಮ್ಮ ಜೊತೆಗಿದೆ ಅಂತೇಳಿ. ಈಗೆಲ್ಲ ಮಿನಿಸ್ಟ್ರು ಬಂದು ಇವ್ರಿಗೆ ಬಂದು ಕಾಲು ಬಿದ್ಕೊಂಡು ಹೋದ್ರೆ ಜನರಿಗೆ ಹೆಂಗೆ ಸ್ವಾಮಿ ಧೈರ್ಯ ಬರ್ತದೆ? CM ಸ್ವತಃ ಮುಖ್ಯಮಂತ್ರಿಗಳೇ, ಪ್ರಧಾನಮಂತ್ರಿಗಳೇ ಬಂದು ಇವ್ರ ಕಾಲು ಬಿದ್ದು ಹೋದರೆ ಜನಸಾಮಾನ್ಯರಿಗೆ ಹೆಂಗೆ ಧೈರ್ಯ ಬರ್ತದೆ ಇವ್ರ ವಿರುದ್ಧ ಕಂಪ್ಲೇಂಟ್ ಕೊಡೋದಕ್ಕೆ? ನಾವು ಇದ್ರ ಬಗ್ಗೆ ಧ್ವನಿ ಎತ್ತೀವಿ ಅಂದ್ರೆ ನಮ್ಮನೇಲೆ ಹೇಳ್ತಾರೆ. ಹೌದು, ಒಬ್ರು ಪ್ರಧಾನಿ ಮಂತ್ರಿನೇ ಬಂದು ಅವ್ರ ಕೈ ಮುಗಿತಾರೆ, ಏನು ಮಾಡೋಕ್ಕಾಗಲ್ಲ ಅಂತದ್ರಲ್ಲಿ ಇವೆಲ್ಲ. ಸೊ ಇದೊಂದು ಸಾಮೂಹಿಕ ಸಂಘರ್ಷ, ಇದೊಂದು ಇಟ್ಸ್ ಅ ಮಾಸ್ ಮೂಮೆಂಟ್. ಎಲ್ಲರೂ ಕೂಡ ಧೈರ್ಯವಾಗಿ ಮುಂದೆ ಬರಬೇಕಿಷ್ಟೇ. ಮಂಜುನಾಥ ಸ್ವಾಮಿ ಹೋರಾಟ ಮಾಡುವಂಥ ಪ್ರತಿಯೊಬ್ಬ ವ್ಯಕ್ತಿ ಜೊತೆಗೆ ಮಂಜುನಾಥ ಸ್ವಾಮಿ ಇದ್ದಾನೆ, ಅಣ್ಣಪ್ಪಯ್ಯ ಸ್ವಾಮಿ ಇದ್ದಾನೆ, ಸೌಜನ್ಯಗಳ ಶಕ್ತಿ ಇದೆ, ಚಾಮುಂಡೇಶ್ವರಿ, ದುರ್ಗೆ ಎಲ್ಲರೂ ಕೂಡ ಸೌಜನ್ಯ ಶಕ್ತಿಯಾಗಿ ಇವತ್ತು ನಿಂತಿದ್ದಾರೆ. ಹೀಗಾಗಿ ಧ್ವನಿ ಎತ್ತವ್ರಿಗೆ ಏನೂ ಆಗೋದಿಲ್ಲ ಅನ್ನೋ ಒಂದು ಒಂದು ನಂಬಿಕೆಯನ್ನು ನಾನು ಹೇಳ್ತಾ ಇದ್ದೀನಿ, ಒಂದು ಅಭಯವನ್ನು ನಾನು ಕೊಡ್ತಾ ಇದ್ದೀನಿ. ಯಾರಿಗೂ ಏನೂ ಆಗೋದಿಲ್ಲ, ದಯವಿಟ್ಟು ಮುಂದೆ ಬನ್ನಿ. ಕೊನೆಯದಾಗಿ ಈಗ ಏನಿದೆ, ಈಗ ನ್ಯಾಯ ಸಿಗುತ್ತೆ, ಅದ ನಂತರ ಈ ದುಷ್ಟ ಸಂಹಾರ ಖಂಡಿತವಾಗ್ಲೂ ಆಗುತ್ತೆ. ಶುಂಭ ನಿಶುಂಭರ ಸಂಹಾರ ಅದು ನಿಶ್ಚಿತ ಆಗಿಬಿಟ್ಟಿದೆ. ಬರೀ ಅದರದ್ದು ಅಂತ್ಯವನ್ನು ನಾವು ನೋಡ್ತಾ ಇದ್ದೀವಿ ಇಷ್ಟೇ. ನಿಶ್ಚಿತ ಯುದ್ಧಾಯ ಕೃತ ನಿಶ್ಚಯ, ಯುದ್ಧ ನಿಶ್ಚಿತ ಆಗಿದೆ, ಯುದ್ಧದ ಪರಿಣಾಮವೂ ಕೂಡ ನಿಶ್ಚಿತ ಆಗಿದೆ. ಇವರೇನು ಶುಂಭ ನಿಶುಂಭರಿದ್ದಾರಲ್ಲ, ದೇವರ ಒಂದು ಮುಖವಾಡ ಹಾಕ್ಕೊಂಡು ಅವರ ಸಂಹಾರ ಆಗೋದು ನಿಶ್ಚಿತ. ಸಂಹಾರ ಅಂದರೆ ಕಾನೂನು ರೀತಿಯಲ್ಲಿ. ಇಷ್ಟೊತ್ತು ಸಮಯವನ್ನು ಕೊಟ್ಟರೆ ಸರ್, ತುಂಬಾ ಧನ್ಯವಾದ. ಥ್ಯಾಂಕ್ ಯು.